ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ 10ನೇ ತರಗತಿಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ವಿಧಾನದಿಂದ ಯಾವ ರೀತಿ ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸ್ಬೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಸೊ ಈಗ ಇನ್ನೊಂದಷ್ಟು ಸಮಸ್ಯೆಗಳನ್ನು ಆದೇಶ ವಿಧಾನದಿಂದ ಯಾವ ರೀತಿ ನಾವು ಬಿಡಿಸ್ಬೋದು ಅನ್ನೋದನ್ನು ತಿಳ್ಕೊಂಡು. ಸೊ ಅದರಲ್ಲಿ ಮೊದಲನೇ ಒಂದು ಸಮಸ್ಯೆ ಈ ಥರ ಬರುತ್ತೆ. ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ. ಇದರಲ್ಲಿ ಮೊದಲನೇ ಒಂದು ಸಮಸ್ಯೆ ಬಿಡಿಸಿ. √2x + √3y = 0. √3x - √8y = 0. ಸೊ ಈ ಒಂದು ರೇಖಾತ್ಮಕ ಸಮೀಕರಣದ ಜೋಡಿಯನ್ನು ನಾವು ಆದೇಶ ವಿಧಾನದಿಂದ ಯಾವ ರೀತಿ ಬಿಡಿಸೋದು ಅಂತ ನೋಡೋಣ ಫಸ್ಟ್. ಸೊ ಈಗ ನಾವು ಆದೇಶ ವಿಧಾನದಿಂದ ಈ ರೇಖಾತ್ಮಕ ಸಮೀಕರಣಗಳನ್ನು ಜೋಡಿಯನ್ನು ಬಿಡಿಸ್ಬೇಕಾದ್ರೆ ಮೊದಲು ಯಾವುದಾದ್ರೂ ಒಂದು ಸಮೀಕರಣವನ್ನು x ರೂಪದಲ್ಲಿ ಬರ್ಕೋಬೇಕು. ಆಮೇಲೆ ಅದರ ಬೆಲೆಯನ್ನು ನಾವು ಇನ್ನೊಂದು ಸಮೀಕರಣದಲ್ಲಿ ಆದೇಶ ಮಾಡಬೇಕು. ಸೊ ಇದು ಮೊದಲನೇ ಸಮೀಕರಣ, ಇದು ಎರಡನೇ ಸಮೀಕರಣ. ಸೊ ಇಲ್ಲಿ ನಾವು ಮೊದಲು ಬಿಡಿಸಿದ ಸಮಸ್ಯೆಗೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಇದರಲ್ಲಿ ರೂಟ್ ಇದೆ ಅಷ್ಟೇ, ಉಳಿದೆಲ್ಲ ಸೇಮ್ ಇದೇ ಮೆಥಡ್ ಇದೆ. ಸೊ ಈಗ ಈ ಮೊದಲನೇ ಸಮೀಕರಣ ಇದೆಯಲ್ಲ, ಇದನ್ನು x ರೂಪದಲ್ಲಿ ಯಾವ ರೀತಿ ಬರೀಬೋದು? ಸೊ ಇಲ್ಲಿ √2x ಎಕ್ಸ್ ಬಿಟ್ಟು ಉಳಿದಿರೋದನ್ನು ಆ ಕಡೆಗೆ ಹಾಕಿ ಆಗ -√3y ಬರುತ್ತೆ, ಆಯಿತಾ? ಸೊ ಈಗ ಹಾಗಾದರೆ x ಬೆಲೆ ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ x = -√3/√2y ಆಗುತ್ತೆ, ಆಯ್ತಲ್ಲ? ಇಲ್ಲಿ ಏನು ಮಾಡಿದ್ವಿ ನಾವು, ಎಕ್ಸ್ ಅನ್ನು ಬಿಟ್ಟು ಉಳಿದಿರ್ತಕ್ಕಂಥ ಬೆಲೆಗಳನ್ನು ನಾವು ಬಲವಾಗಿ ಆದೇಶ ಮಾಡಿದ್ದೀವಿ. ಸೊ ಅದು 0 ಇದೆ, 0 ಅಂತ ಹೇಳಿದ್ರೆ ಅದೇ ಬೆಲೆ ಬರುತ್ತೆ. ಈಗ ಈ ಎಕ್ಸ್ ಬೆಲೆಯನ್ನು ನೀವು 2ರಲ್ಲಿ ಆದೇಶ ಮಾಡಿ. ಸೊ ಎಕ್ಸ್ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿ, ಹೌದಾ? ಸೊ ಎರಡನೇ ಸಮೀಕರಣದಲ್ಲಿ √3 ಇದೆ, ಎಕ್ಸ್ ಅಂತ ಹೇಳಿದ್ರೆ ಇದನ್ನು ಬರ್ಕೊಳ್ಳಿ, -√3/√2 × y, ಹೌದಾ? -√8y = 0, ಹೌದಾ? ಸೊ ಇದು ನಮಗೇನು ಬರುತ್ತೆ, √3 × √3 ಬರುತ್ತೆ. √3 × √3 ಅಂತ ಹೇಳಿದ್ರೆ ಏನು ಬರುತ್ತೆ ನಮಗೆ, √3² ಆಗುತ್ತೆ, ಹೌದಾ? √3² ಅಂದರೆ -3 ಆಗುತ್ತೆ. ಸೊ ಈ ಥರ ಬರುತ್ತೆ, √3² /√2 × y -√8y = 0 ಬರುತ್ತೆ. ಸೊ ಇದು -3/√2y -√8y = 0 ಆಗುತ್ತೆ, ಆಯಿತಾ? ಸೊ ಈಗ ಇದರಲ್ಲಿ ನಾವೇನು ಮಾಡಬೇಕು, √2 LCM ತೊಗೊಂಡ್ರೆ, ಇಲ್ಲಿ √2 LCM ತೊಗೊಂಡ್ರೆ ಸೊ ಇಲ್ಲೇನು ಬರುತ್ತೆ, -3y ಬರುತ್ತೆ, ಮೈನಸ್ ಇಲ್ಲಿ √8 × √2. ಸೊ ಇವೆರಡು ನೇರವಾಗಿ ಗುಣಿಸ್ಬೋದು ನಾವು. ಸೊ 8ರಲ್ಲಿ 16 ಆಗುತ್ತೆ, 16 ಅಂತ √16y ಆಗುತ್ತೆ, √16y = 0 ಆಗುತ್ತೆ. ಸೊ √16 ಅಂತ ಹೇಳಿದರೆ -3y -4y/√2 = 0 ಆಗುತ್ತೆ. ಅಂದರೆ -7y = 0 ಆಗಿರುತ್ತೆ, ಯಾಕೆಂದರೆ √2 × 0 ಹೊರೆ ಗುಣಾಕಾರ ಮಾಡಿದರೆ 0 ಬರುತ್ತೆ. ಸೊ -7y = 0 ಅಂದರೆ y ಬೆಲೆ ಏನು ಬರುತ್ತೆ, ಇಲ್ಲಿ y ಬೆಲೆ ಬಂತು ಅಂತಂದರೆ 0 ಬಂತು, ಹೌದಾ? ಈಗ ಈ y ಬೆಲೆ 0ಯನ್ನು ಇದರಲ್ಲಿ ಆದೇಶ ಮಾಡಿ, ಎಕ್ಸ್ನಲ್ಲಿ ಆದೇಶ ಮಾಡಿ. ಸೊ ಇಲ್ಲಿ y ಬೆಲೆ y = 0 ಅಂತ ಎಕ್ಸ್ನಲ್ಲಿ ಆದೇಶಿಸಿ, ಹೌದಾ? ಸೊ ಇದು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಏನು ಮಾಡಬೇಕು, ಮೊದಲನೇದರಲ್ಲಿ ಎಕ್ಸ್ ಬರ್ಕೋಬೇಕು,
ಆ ಎಕ್ಸ್ ಅನ್ನ ಎರಡನೇ ಈಕ್ವೇಷನಲ್ಲಿ ನಮಗೆ ಆದೇಶ ಮಾಡಬೇಕು, ಏನು ಬೆಲೆ ಬರುತ್ತೆ ಅಂತ ಮತ್ತೆ ಒಂದು ಸೆಕೆಂಡ್ ಎಕ್ಸ್ ಎಲ್ ಆದೇಶ ಮಾಡಬೇಕು, ಯಾಕಂದರೆ ಇಲ್ಲಿ ವೈ ಇದೆಯಲ್ಲ ಅದಕ್ಕೆ. ಸೊ ಇಲ್ಲಿ ಏನು ಬರುತ್ತೆ, ಎಕ್ಸ್ ಈಕ್ವಲ್ಸ್ -√3 ಬೈ -√2 ಇಂಟು 0 ಆಗುತ್ತೆ. ಸೊ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 ಏನಾಗುತ್ತೆ, 0 ಆಗುತ್ತೆ. ಸೊ ಅದರಲ್ಲಿ ಎಕ್ಸ್ ಬೆಲೆ ಏನು ಬರುತ್ತೆ ಅಂತ ಹೇಳಿದ್ರೆ ಎಕ್ಸ್ ಬೆಲೆನೂ 0 ಬರುತ್ತೆ, ವೈ ಬೆಲೆ ಏನು ಬರುತ್ತೆ ಅಂದರೆ 0 ಬರುತ್ತೆ. ಸೊ ಇಲ್ಲ ಅಷ್ಟೇ ನೋಡಿ, ಇಲ್ಲಿ 0 + 0 0 ಬರುತ್ತೆ, 0 - 0 0 ಬರುತ್ತೆ. ಸೊ ಎರಡೂ ಬೆಲೆಗಳು ನಮ್ಗೆ ಏನು ಬಂದು ಇಲ್ಲಿ ಅಂತ ಹೇಳಿದ್ರೆ 0 ಬಂತು. ಸೊ ಈ ರೀತಿ ನಾವು ಆದೇಶ ವಿಧಾನದಿಂದ ಈ ಥರದ ಸಮಸ್ಯೆಗಳನ್ನು ಬಿಡಿಸ್ಬೋದು. ಸೊ ಇವಾಗ ಮುಂದಿನ ಒಂದು ಸಮಸ್ಯೆಯಿಂದ ನೋಡೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಒಂದು ಫ್ರಾಕ್ಷನ್ಗೆ ಸಂಬಂಧಪಟ್ಟದ್ದು ಈ ಥರ ಇದೆ. ಆದೇಶ ವಿಧಾನವನ್ನು ಬಳಸಿ 3x ಬೈ 2 ಮೈನಸ್ 5y ಬೈ 2 ಈಕ್ವಲ್ಸ್ -2. x ಬೈ 3 ಪ್ಲಸ್ y ಬೈ 2 ಈಕ್ವಲ್ಸ್ 13/6. ನೋಡಿ, ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಾವು ಆದೇಶ ವಿಧಾನದಿಂದ ಬಿಡಿಸಬೇಕು, ಆಯಿತಾ. ಸೊ ಈಗ ಇಲ್ಲಿ ಫ್ರಾಕ್ಷನ್ ಅವ್ರು ಕೊಟ್ಟಿರ್ಬೋದು, ನಮಗಿಲ್ಲಿ ಭಿನ್ನರಾಶಿಯ ಛೇದದಲ್ಲಿ ಏನಿದೆ ಅಂತ ಹೇಳಿದ್ರೆ 2 ಇದೆ, ಎರಡೂ ಕಡೆ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಹೌದಾ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಈ ಒಂದೇ 2 ಎಲಿಮಿನೇಟ್ ಆಗಬೇಕು ಅಂದರೆ ಒಂದನೇ ಸಮೀಕರಣವನ್ನು ನೀವು 2ರಿಂದ ಗುಣಿಸ್ಬೇಕು. ನೆಕ್ಸ್ಟ್ ಎರಡನೇ ಸಮೀಕರಣವನ್ನು ನೀವು ಒಂದು ವೇಳೆ 3ರಿಂದ ಗುಣಿಸಿದ್ರೆ ಇದು ಎಲಿಮಿನೇಟ್ ಆಗಲ್ಲ, ಅದಕ್ಕೆ ಏನು ಮಾಡಿ 6ರಿಂದ ಗುಣಿಸಿ, ಯಾಕೆಂದರೆ 6 3ರಿಂದಲೂ ಡಿವೈಡ್ ಆಗುತ್ತೆ, 2ರಿಂದಲೂ ಡಿವೈಡ್ ಆಗುತ್ತೆ. ಸೊ ಅದಕ್ಕೆ ಸಮೀಕರಣ 1ಅನ್ನು 6ರಿಂದ ಮತ್ತು 2ಅನ್ನು 1ಅನ್ನು 2ರಿಂದ ಮತ್ತು ಸಮೀಕರಣ 2ಅನ್ನು 6ರಿಂದ ಗುಣಿಸಿ, 6ರಿಂದ ಗುಣಿಸಿದಾಗ 6ರಿಂದ ಗುಣಿಸಿದರೆ ನಮಗೇನು ಬರುತ್ತೆ ನೋಡಿ. ಸೊ ಮೊದಲನೇ ಸಮೀಕರಣದಲ್ಲ 2ರಿಂದ ಗುಣಿಸಿದರೆ ಸೊ 3x ಬೈ 2 ಇಂಟು 2 ಮೈನಸ್ 5y ಬೈ 2 ಇಂಟು 2 ಈಕ್ವಲ್ಸ್ -4 ಆಗುತ್ತೆ, ಹೌದಾ. 2 × 2 4 ಆಗುತ್ತೆ. ಸೊ ಇಲ್ಲಿ 2 ಕ್ಯಾನ್ಸಲ್ ಆಯಿತು, ಇಲ್ಲಿ 2 ಕ್ಯಾನ್ಸಲ್ ಆಯಿತು, ಇದು 3x ಆಯಿತು, -5y ಇಸ್ ಈಕ್ವಲ್ ಟು, ಸೊ ಇಲ್ಲಿ 2 × 2 -4, ಆಯಿತಾ. ಸೊ ಇದನ್ನು ನೀವು ಸಮೀಕರಣ 3 ಅಂತ ಕರ್ಕೊಳ್ಳಿ. ನೆಕ್ಸ್ಟು ಈ ಸಮೀಕರಣ 2ಅನ್ನು 6ರಿಂದ ಗುಣಿಸಿದೆ, x ಬೈ 3 ಇಂಟು 6 ಪ್ಲಸ್ y ಬೈ 2 ಇಂಟು 6 ಈಕ್ವಲ್ಸ್ 13/6 ಇಂಟು 6. ಸೊ ಈಗ ಏನಾಗುತ್ತೆ, ಇಲ್ಲಿ 2x ಆಗುತ್ತೆ ಪ್ಲಸ್ 3y ಆಗುತ್ತಿದ್ದು ಈಕ್ವಲ್ಸ್ 13 ಆಗುತ್ತೆ, ಯಾಕಂದರೆ 6 6 ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನು ನಾವು ಸಮೀಕರಣ 4 ಅಂತ ಕರ್ಕೊಳ್ತೀವಿ. ಸೊ ಈಗ ಏನು ಮಾಡಬೇಕು ನಾವು ಅಂತ ಹೇಳಿದ್ರೆ ಸಮೀಕರಣ 3 ಮತ್ತು 4 ತಗೊಂಡು ಅದನ್ನು ಮತ್ತೆ ಒಂದು ಸೆಕೆಂಡ್ ಬೆಲೆ ಆದೇಶ ಮಾಡಬೇಕಾಗುತ್ತೆ. ಸಮೀಕರಣ 3 ಬರ್ಕೊಳ್ಳಿ. 3 ಏನಿದೆ, 3x ಮೈನಸ್ 5y ಈಕ್ವಲ್ಸ್ -4 ಇದೆ. ಸಮೀಕರಣ 4 ಏನಿದೆ, 2x ಪ್ಲಸ್ 3y ಇಸ್ ಈಕ್ವಲ್ ಟು 13 ಇದೆ. ಈಗ ಏನು ಮಾಡಬೇಕು, ಇದರಲ್ಲಿ ಯಾವುದರ ಒಂದು ಸಮೀಕರಣವನ್ನು ತಗೋಬೇಕಾಗುತ್ತೆ ನೀವು, ಹೌದಾ. ಸೊ ನಾವು ಈ ಮೊದಲನೇ ಸಮೀಕರಣ ತಗೊಳ್ತೀವಿ, 3 ತಗೊಳ್ತೀವಿ. 3ಅನ್ನು ಎಕ್ಸ್ ರೂಪಕ್ಕೆ ಬರ್ಕೊಂಡ್ರೆ ಏನು ಬರುತ್ತೆ, 3x ಇಸ್ ಈಕ್ವಲ್ ಟು, ಇದು -4 ಇದೆ, ಇದು ಈ ಕಡೆ ಹೋದಾಗ ಏನಾಗುತ್ತೆ ಪ್ಲಸ್ 5y ಆಗುತ್ತೆ, ಹೌದಾ, -4, ಸರಿನಾ. ನೆಕ್ಸ್ಟು ಏನಾಗುತ್ತಿದೋ ಎಕ್ಸ್ ಈಕ್ವಲ್ಸ್ ಏನಾಗುತ್ತೆ 5y -4 ಬೈ 3 ಆಗುತ್ತೆ. ಸೊ ಇದು ಯಾವುದ್ರ ಬೆಲೆ, ಎಕ್ಸ್ ಬೆಲೆ. ಸೊ ಇಲ್ಲಿ ನಮಗೆ ಮೈನಸ್ ಬಂದ್ಬಿಡ್ತು. ಸೊ ಈಗ ಇದನ್ನ ಸಮೀಕರಣ 4ರಲ್ಲಿ ಆದೇಶ ಮಾಡಿ ನೋಡಿ. ಎಕ್ಸ್ ಬೆಲೆಯನ್ನು 4ರಲ್ಲಿ ಆದೇಶಿಸಿ. 4ರಲ್ಲಿ ಆದೇಶ ಮಾಡಿದರೆ ಸೊ 2 ಇಂಟು ಎಕ್ಸ್ ಅಂತ ಹೇಳಿದರೆ 5y -4 ಬೈ 3 ಆಗುತ್ತೆ ಪ್ಲಸ್ 3y ಈಕ್ವಲ್ಸ್ 13, ಆಯಿತಾ. ಸೊ ಇವಾಗ ಏನು ಮಾಡಬೇಕು, ಇದನ್ನು ಗುಣಿಸಿ.
ಗುಣಿಸಿದ್ರೆ ಎಷ್ಟಾಗುತ್ತೆ? ಇದು 10y ಆಗುತ್ತೆ. ಇದರಿಂದ 10y ಆಗುತ್ತೆ. ಮೈನಸ್ 4 2 8 ಆಗುತ್ತೆ. ಬೈ 3 ಹೌದಾ? ಪ್ಲಸ್ ಸೊ ಇದನ್ನ ನಾವು 3 ಕಾಮನ್ ತಂದುಬಿಟ್ರೆ 3 3 9y ಆಗುತ್ತೆ. ಈಕ್ವಲ್ 13 ಆಗುತ್ತೆ. ಆಯ್ತಲ್ಲ? ನೆಕ್ಸ್ಟು ಈ ಕಡೆ ಬರ್ತೀವಿ ಹೌದಾ? ಈಗ 10 ಪ್ಲಸ್ 9 ಅಂದರೆ 19y ಆಗುತ್ತೆ. ಮೈನಸ್ 8 ಉಳ್ಕೊಂಡು ಈಕ್ವಲ್ಸ್ 13 3 ನೋಡಿ ಅವೆರಡನ್ನು ಗುಣಿಸಿ 3 13 ಗುಣಿಸಿ ನಮಗೆ ಎಷ್ಟು ಬರುತ್ತೆ? 39 ಆಗುತ್ತೆ ಹೌದಾ? ಸೊ ಈಗ 19y ಏನಾಗುತ್ತೆ? 39. ಈ ಮೈನಸ್ 8 ಆ ಕಡೆ ಹೋದರೆ ಪ್ಲಸ್ 8 ಆಗುತ್ತೆ. ಸೊ 19y ಏನು ಬರುತ್ತೆ? ನಮಗೆ 47 ಸಿಗುತ್ತೆ. ಹಾಗಾದ್ರೆ y ಬೆಲೆ ಏನು ಬರುತ್ತೆ ಅಂದರೆ 47/19 ಬರುತ್ತೆ. ಸೊ ಇದು y ಬೆಲೆ. ನಮಗೆ x ಗೊತ್ತಿಲ್ಲ. x ಎಲ್ಲಿದೆ? ಇಲ್ಲಿದೆ. 5y - 4/3 ಇದೆ. ಆ ಎಕ್ಸ್ನಲ್ಲಿ y ಇದೆ. ಈ y ಬೆಲೆ ಕಂಡುಹಿಡ್ಕೋಬೇಕು. ಸೊ ಇಲ್ಲಿ x ಈಕ್ವಲ್ಸ್ 5y - 4 ಹೌದಾ? ಬೈ 3 ಇದೆ. ಸೊ ಈಗ y ಬೆಲೆ ಆದೇಶ ಮಾಡಿದರೆ 5 × 47 ಬೈ 19 ಮೈನಸ್ 4 ಬೈ 3 ಆಯಿತಾ? ಈಗ ಏನು ಮಾಡ್ಬೇಕು ನೀವು? 49 ಮತ್ತು 5 ಗುಣಿಸಿ. ಸೊ 47 ಮತ್ತು 5 ಗುಣಿಸಿ. 47 ನೀವು 5 ರೊಟ್ಟಿ ಗುಣಿಸಿದರೆ ನೋಡಿ 5 35ಕ್ಕೆ 5 3 5 4 23 235 ಆಯಿತು. ಯಾವುದೋ 5 47 ಗುಣಿಸಿದಾಗ 235 ಆಯಿತು. ಆಯಿತಾ? ನೆಕ್ಸ್ಟು ಈ 19 ಏನಿದೆ, ಈ 19ನ್ನು 4ರಿಂದ ಗುಣಿಸಿದ್ರೆ 19 4 76 ಬರುತ್ತೆ. 76. ಸೊ ಇಲ್ಲಿ 3 × 19. ಯಾವುದು 19? ಈ 19 ಕೆಳಗಡೆ ಬಂದಾಗ ಇಷ್ಟ ಆಗುತ್ತೆ. ಈಗ 235ರಲ್ಲಿ ನಮಗೆ 76 ಹೋಯಿತು ಅಂತಂದರೆ ಅಲ್ಲಿಗೆ ನಮಗೆ ಎಷ್ಟು ಬರುತ್ತೆ? 9 5 159 ಬರುತ್ತೆ. 159 ಬರುತ್ತೆ. ಡಿವೈಡ್ ಬೈ ಸೊ ಇದೆಷ್ಟು ಬರುತ್ತೆ? 19 57 ಬರುತ್ತೆ. 159/57 ಹೌದಾ? ಸೊ ಇದು ಹಿಂಗೆ ಬರುತ್ತೆ. ಇನ್ನೂ ಡಿವೈಡ್ ಆಗುತ್ತೆ. 3 × 19 ಅಂತ ಬರುತ್ತೆ. ಮತ್ತು ಈ 3 ರಿಂದ 159 ಭಾಗ ಆಗುತ್ತೆ. 3 5 15 3 3 9 53. ಈ 19 ಕೆಳಗಡೆ ಬರ್ತದೆ. ಸೊ ನಮಗೆ ಎಕ್ಸ್ ಬೆಲೆ ಎಷ್ಟು ಬಂತು ಅಂದರೆ 53/19 ಹೌದಾ? ವೈ ಬೆಲೆ ಎಷ್ಟು ಬಂತು ಅಂತಂದರೆ 47/19 ಬಂತು. ಸೊ ಈ ಬೆಲೆಗಳನ್ನ ಇದು ಸರಿ ಇದೆ ಇಲ್ವೋ ಅಂತ ಚೆಕ್ ಮಾಡಬೇಕು ಅಂದರೆ ಈ ಬೆಲೆಗಳನ್ನ ನೀವು ಈ ಸಮೀಕರಣಗಳಿಗೆ ಹೌದಾ 1 ಅಥವಾ 2ಕ್ಕೆ ಹಾಕಿದರೆ ನಮಗೆ ಅದು ಎಡಭಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ ಬಲಭಾಗಕ್ಕೆ ಸಮ ಆಗುತ್ತೆ. ಸೊ ಯಾವ ಥರ ಬೇಕಾದ ಫ್ರಾಕ್ಷನ್ಸ್ ಇರಲಿ ನಮಗೆ ವ್ಯಾಲ್ಯೂಸ್ ಏನಾಗಿರುತ್ತೆ ಅಂದರೆ ಎಡಭಾಗ ಬಲಭಾಗಕ್ಕೆ ಸಮ ಇರುತ್ತೆ ಆಯ್ತಲ್ಲ? ಸೊ ಈಗ ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ. ಸೊ ನೆಕ್ಸ್ಟು ಇನ್ನೊಂದು ಸಮಸ್ಯೆ ಈ ಥರ ಇದೆ. 2x + 3y = 11. 2x - 4y = -24 ಬಿಡಿಸಿರಿ. ಇದರಿಂದ y = mx + 3 ರಲ್ಲಿ m ಬೆಲೆ ಕಂಡುಹಿಡಿಯಿರಿ. ಈ ಒಂದು ಪ್ರಶ್ನೆಯಲ್ಲಿ ನಿಮಗೆ ಡೌಟ್ ಬರ್ಬೋದು, ಏನು ಇದೇನು ಮತ್ತೆ y = mx + 3 ರಲ್ಲಿ m ಬೆಲೆ ಕಂಡುಹಿಡಿಯಿರಿ. ಸೊ ಇದನ್ನು ಬಿಡಿಸೋದು x ಮತ್ತು y ಬೆಲೆ ಕಂಡುಹಿಡ್ಕೊಳ್ಳೋದು. x ಮತ್ತು y ಅನ್ನು ಇದರಲ್ಲಿ ಹಾಕಿ ನಮಗೆ m ಬೆಲೆ ಸಿಗುತ್ತೆ ಅಷ್ಟೇ. ಸೊ ನಮಗೆ ಕ್ಯಾಶುವಲ್ ವಿಧಾನದ ಮುಖಾಂತರನೇ ಆದೇಶ ವಿಧಾನದ ಮುಖಾಂತರ ಇದರ ಬೆಲೆ ಕಂಡುಹಿಡ್ಕೊಳ್ಳಿ. ಸೊ ಫಸ್ಟ್ನೇ ಇಕ್ವೇಷನ್ನು 2x = 11 - 3y ಅಂತ ಬರ್ಕೋಬೋದು ಹೌದಾ? 3y ಆ ಕಡೆ ಹೋದರೆ -3y ಆಗುತ್ತೆ. ಹಾಗಾದರೆ x ಬೆಲೆ ಏನಾಗುತ್ತೆ? 11 - 3y / 2 ಆಗುತ್ತೆ. ಸೊ ಇದನ್ನು ಸಮೀಕರಣ 2ರಲ್ಲಿ ಆದೇಶ ಮಾಡಿ ಹೌದಾ? ಇದನ್ನು 1 ಅಂತ ಕರ್ಕೊಂಡಿದ್ದೀನಿ, ಇದನ್ನು 2 ಅಂತ ಕರ್ಕೊಂಡಿದ್ದೀನಿ.
ಸೊ ಇಲ್ಲಿ 2ರಲ್ಲಿ ಎಕ್ಸ್ ಬೆಲೆ ಆದೇಶಿಸಿ. ಸೊ 2ರಲ್ಲಿ ಎಕ್ಸ್ ಬೆಲೆ ನಾವು ಆದೇಶ ಮಾಡಿದರೆ 2 ಇಂಟು 11 ಮೈನಸ್ 3y ಡಿವೈಡ್ ಬೈ 2 ಹೌದಾ, ಮೈನಸ್ 4y ಇಸ್ ಈಕ್ವಲ್ ಟು ಮೈನಸ್ 24. ಇಲ್ಲೇನು ಮಾಡಿದ್ದೀನಿ, 2ನೇ ಈಕ್ವೇಷನಲ್ಲಿ ಅದರ ಬೆಲೆನ ಆದೇಶ ಮಾಡಿದ್ದೀನಿ ನಾನು, ಹೌದಾ. ಸೊ ಇಲ್ಲಿ ನಮಗೇನಾಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. 11 ಮೈನಸ್ ಇದು 3y ಮೈನಸ್ 4y ಇಸ್ ಈಕ್ವಲ್ ಟು ಮೈನಸ್ 24. ಅಂದರೆ 11 ಮೈನಸ್ 7y ಇಸ್ ಈಕ್ವಲ್ ಟು ಮೈನಸ್ 24 ಆಗುತ್ತೆ. ಮೈನಸ್ 7y ಇಸ್ ಈಕ್ವಲ್ ಟು ಮೈನಸ್ 24. ಇದು ಈ ಕಡೆ ಹೋದಾಗ ಮತ್ತೊಂದು ಸೆಕೆಂಡ್ ಮೈನಸ್ 11 ಆಗುತ್ತೆ. ಅಂದರೆ ಮೈನಸ್ 7y ಇಸ್ ಈಕ್ವಲ್ ಟು ಮೈನಸ್ 35 ಆದರೆ y ಇಸ್ ಈಕ್ವಲ್ ಟು 35/7 ಬರುತ್ತೆ. 7 ಅಂದರೆ y ಬೆಲೆ ಏನು ಬರುತ್ತೆ, ನಮಗೆ ಇದು ಬರುತ್ತೆ. ಸೊ ಈಗ ಈ y ಬೆಲೆಯನ್ನು ನಾನು ಎಲ್ಲಿ ಆದೇಶ ಮಾಡ್ತಿದ್ದೀನಿ, ಎಕ್ಸ್ನಲ್ಲಿ ಆದೇಶ ಮಾಡ್ತಿದ್ದೀನಿ. ಎಕ್ಸ್ ಯಾವುದು, ಸೊ ನೋಡಿ y ಬೆಲೆಯನ್ನು ಎಕ್ಸ್ನಲ್ಲಿ ಆದೇಶಿಸಿ, ಎಕ್ಸ್ನಲ್ಲಿ ಆದೇಶ ಮಾಡಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ, 11 ಮೈನಸ್ 3y/2 ಇದೆ. ಸೊ ಎಕ್ಸ್ ಈಕ್ವಲ್ಸ್ ಏನಾಗುತ್ತೆ, 11 ಮೈನಸ್ 3 y ಅಂತ ಹೇಳಿದ್ರೆ ಇಂಟು 5 ಡಿವೈಡ್ ಬೈ 2. ಅಂದರೆ ಎಕ್ಸ್ ಬೆಲೆ 11 ಮೈನಸ್ 15/2 ಆಗುತ್ತೆ. ಅಂದರೆ ಮೈನಸ್ 4/2 ಅಂತ ಹೇಳಿದ್ರೆ ಎಕ್ಸ್ ಬೆಲೆ ಮೈನಸ್ 2. ಸೊ y ಬೆಲೆ ಎಷ್ಟು ಬರುತ್ತೆ, ನಮಗೆ 5 ಬರುತ್ತೆ. ಎಕ್ಸ್ ಬೆಲೆ ಎಷ್ಟು ಬರುತ್ತೆ, ಮೈನಸ್ 2 ಬರುತ್ತೆ. ಈಗ ಇದರಿಂದ ಅಂದರೆ ಎಕ್ಸ್ ಮತ್ತು ವೈಗಳ ಬೆಲೆಗಳಿಂದ ನಮಗೆ y ಇಸ್ ಈಕ್ವಲ್ ಟು mx ಪ್ಲಸ್ 3ರಲ್ಲಿ m ಬೆಲೆ ಕಂಡುಹಿಡಿಯಬೇಕು. ಸೊ y ಇಸ್ ಈಕ್ವಲ್ ಟು mx ಪ್ಲಸ್ 3 ಇದೆ, ಹೌದಾ. ಇದರಲ್ಲಿ x ಮತ್ತು y ಬೆಲೆ ಹಾಕಿ, ಹೌದಾ. ಅದರಲ್ಲಿ x ಮತ್ತು y ಬೆಲೆ ಹಾಕಿ, y ಬೆಲೆ ಆದೇಶಿಸಿದಾಗ, ಹೌದಾ. ಆಗೇನು ಬರುತ್ತೆ, y ಅಂದರೆ ಏನು, y ಅಂತ ಹೇಳಿದ್ರೆ 5 ಈಕ್ವಲ್ಸ್ m ಇಂಟು m ಬೆಲೆ ಗೊತ್ತಿಲ್ಲ, ಅದು ಕಂಡುಹಿಡಿಯಬೇಕು. ಎಕ್ಸ್ ಅಂದರೆ ಮೈನಸ್ 2 ಪ್ಲಸ್ 3 ಅಂದರೆ 5. ಈ ಮೈನಸ್ ಈ ಕಡೆ 3 ಈ ಕಡೆ ಬಂದರೆ ಮೈನಸ್ 3 ಆಗುತ್ತೆ. ಇಸ್ ಈಕ್ವಲ್ ಟು ಮೈನಸ್ 2m ಆಗುತ್ತೆ. ಅಂದರೆ ಮೈನಸ್ 2m ಇಸ್ ಈಕ್ವಲ್ ಟು ಏನಾಗುತ್ತೆ, ನಮಗೆ 2 ಆಗುತ್ತೆ, ಹೌದಾ. ಹಾಗಾದರೆ m ಬೆಲೆ ಏನಾಗುತ್ತೆ ಅಂದರೆ 2/-2 ಅಂದರೆ ಮೈನಸ್ 1 ಬರುತ್ತೆ, ಹೌದಾ. ಸೊ ಇಲ್ಲಿ ನಮಗೆ ಎಕ್ಸ್ ಬೆಲೆ ಏನು ಬಂತು, ಎಕ್ಸ್ ಬೆಲೆಯಲ್ಲಿ -2 ಬಂತು. y ಬೆಲೆ ಏನು ಬಂತು, 5 ಬಂತು. ಸೊ ಈ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು y ಇಸ್ ಈಕ್ವಲ್ ಟು mx ಪ್ಲಸ್ 3ರಲ್ಲಿ ಆದೇಶ ಮಾಡಿದಾಗ m ಬೆಲೆ ಏನು ಬರುತ್ತೆ ಅಂತ ಹೇಳಿದ್ರೆ -1 ಬರುತ್ತೆ. ಸೊ ಇದು ಈ ರೀತಿ ಆದೇಶ ವಿಧಾನದ ಮುಖಾಂತರ ಯಾವುದೇ ಒಂದು ಚರಾಕ್ಷರದ ಬೆಲೆಗಳನ್ನು ನಾವು ಕಂಡುಹಿಡಿಯಬಹುದು. ಸೊ ಇದೇ ರೀತಿ ಇನ್ನೊಂದು ಸಮಸ್ಯೆ ಇದೆ. ಆ ಸಮಸ್ಯೆ ಏಳಿಕೆ ರೂಪದಲ್ಲಿದೆ, ಹೌದಾ. ಸೊ ಅದನ್ನು ಏಳಿಕೆ ರೂಪದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ನಾವು ಯಾವ ರೀತಿ ಬಿಡಿಸೋದು, ಅದನ್ನು ರೇಖಾತ್ಮಕ ಸಮೀಕರಣದ ರೂಪದಲ್ಲಿ ಬರ್ಕೊಂಡು, ಹೌದಾ, ಆಗ ಚರಾಕ್ಷರಗಳ ಬೆಲೆಗಳನ್ನು ಯಾವ ರೀತಿ ಕಂಡುಹಿಡಿಯಬಹುದು ಅಂತ ನೋಡಿ. ಸೊ ಇಲ್ಲಿ ಈ ಥರ ಇದೆ, 2 ಸಂಖ್ಯೆಗಳ ವ್ಯತ್ಯಾಸ, 2 ಸಂಖ್ಯೆಗಳ ವ್ಯತ್ಯಾಸ 26. ಅಂದರೆ ಯಾವುದೇ 2 ಸಂಖ್ಯೆ ಇದೆ, ಆ ಸಂಖ್ಯೆಗಳನ್ನು ಒಂದರಲ್ಲಿ ಒಂದು ಕಳೆದಾಗ ನಮಗೆ 26 ಬರುತ್ತೆ. ಮತ್ತು ಒಂದು ಸಂಖ್ಯೆ ಇನ್ನೊಂದರ 3ರಷ್ಟಿದೆ, ಅವುಗಳನ್ನು ಕಂಡುಹಿಡಿಯಿರಿ. ಎರಡು ಸಂಖ್ಯೆಗಳ ವ್ಯತ್ಯಾಸ 26 ಇದೆ, ಹೌದಾ. ಇದು ಒಂದು ಸಂಖ್ಯೆ ಇನ್ನೊಂದರ 3ರಷ್ಟಿದ್ದಾಗ ಆ ಸಂಖ್ಯೆಗಳು ಯಾವುವು ಅಂತ ಕಂಡುಹಿಡಿಯಬೇಕು. ಸೊ ಇಲ್ಲಿ 2 ಸಂಖ್ಯೆ ಯಾವುವು ಅಂತ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಿರೋದನ್ನು ನಾವು ಎಕ್ಸ್ ಅಂತ ವೈ ಅಂತ ತಗೊಳ್ಳೋಣ. ಸೊ ಎಕ್ಸ್ ಮತ್ತು ವೈ ಅಂತ ಹೇಳಿದರೆ ಮೊದಲ ಸಂಖ್ಯೆಯನ್ನು ಎಕ್ಸ್ ಅಂತ ತಗೊಳ್ಳಿ, ಎರಡನೇ ಸಂಖ್ಯೆ ವೈ ಅಂತ ತಗೊಳ್ಳಿ. ಸೊ ಇದಕ್ಕೆ ಸೊಲ್ಯೂಷನ್, ಸೊ ಆ ಸಂಖ್ಯೆಗಳು
ಆ ಸಂಖ್ಯೆಗಳು ಮೊದಲ ಸಂಖ್ಯೆ ಎಕ್ಸ್ ಆಗಿರಲಿ, ಹೌದಾ? ಎರಡನೇ ಸಂಖ್ಯೆ ವೈ ಆಗಿದೆ, ಹೌದಾ? ಮೊದಲನೇದು ಎಕ್ಸ್ ಅಂತ ತಗೊಳ್ಳಿ, ಎರಡನೇದು ವೈ ಅಂತ ತಗೊಳ್ಳಿ. ಸೊ ಇಲ್ಲಿ ಮೊದಲನೇ ಸಂಖ್ಯೆ ಎಕ್ಸ್, ಎರಡನೇ ಸಂಖ್ಯೆ ವೈ ಆಗಿದ್ದಾಗ ಸೊ ಇಲ್ಲಿ ಎರಡು ಸಂಖ್ಯೆಗಳ ವ್ಯತ್ಯಾಸ 26 ಅಂತ ಹೇಳಿದರೆ ಒಂದು ಸಂಖ್ಯೆ ದೊಡ್ಡದಿರುತ್ತೆ, ಇನ್ನೊಂದು ಸಂಖ್ಯೆ ಏನಾಗಿರುತ್ತೆ ಅಂದರೆ ಚಿಕ್ಕದಿರುತ್ತೆ, ಹೌದಾ? ಸೊ ಅಲ್ಲಿ ನಾವು ವೈ ಅನ್ನು ನೀವು ದೊಡ್ಡ ಸಂಖ್ಯೆ ಅಂತ ತಗೊಳ್ಳಿ. ವೈ ಈಸ್ ಈಕ್ವಲ್ ಟು ವೈ ಈಸ್ ಗ್ರೇಟರ್ ದೆನ್ ಎಕ್ಸ್ ಆಗಿರುತ್ತೆ, ಹೌದಾ? ವೈ ಬೆಲೆ ದೊಡ್ಡದಾಗಿರುತ್ತೆ. ಯಾಕೆ ಅಂತ ಹೇಳಿದರೆ ಆ ದೊಡ್ಡದಾಗಲಿ ಚಿಕ್ಕದನ್ನು ಕಳೆದಾಗಲೇ ನಮಗೆ ವ್ಯತ್ಯಾಸ ಏನು ಬರುತ್ತೆ? 26 ಬರುತ್ತೆ. ಅದಕ್ಕೆ ಸೊ ಇಲ್ಲಿ ಇನ್ನೊಂದು ಏನು ಮಾಡ್ಕೋಬೋದು, ಒಂದು ಸಂಖ್ಯೆ ಇನ್ನೊಂದರ 3ರಷ್ಟು ಇದೆ. ಅಂದರೆ ಒಂದು ಸಂಖ್ಯೆ ಅಂದರೆ ಯಾವುದು? ಈ ದೊಡ್ಡ ಸಂಖ್ಯೆ ವೈ ಇದೆಯಲ್ಲ, ಸೊ ಇದು ಈ ಚಿಕ್ಕ ಸಂಖ್ಯೆಯ 3ರಷ್ಟು ಇದೆ. ಅಂದರೆ ವೈ ಈಸ್ ಈಕ್ವಲ್ ಟು 3x ಆಗಿರುತ್ತೆ, ಹೌದಾ? ನೆಕ್ಸ್ಟು ಇಲ್ಲಿ ಮತ್ತೇನು ಹೇಳ್ತಾನೆ, ಆ ಎರಡು ಸಂಖ್ಯೆಗಳ ವ್ಯತ್ಯಾಸ ಏನು ಹೇಳ್ತಾನೆ? 26 ಅಂತ ಹೇಳ್ತಾನೆ. ದೊಡ್ಡದರಲ್ಲಿ ಚಿಕ್ಕದು ಕಳೆದ್ರೆ ಅಂದರೆ ಎರಡನೇ ಸಂಖ್ಯೆ ದೊಡ್ಡತಾನೆ. ಸೊ ವೈನಲ್ಲಿ ಸಣ್ಣ ಸಂಖ್ಯೆ ಕಳೆದ್ರೆ ವ್ಯತ್ಯಾಸ ಏನು ಬರುತ್ತೆ? 26 ಬರುತ್ತೆ. ನೋಡಿ, ನಮ್ಗೆ ಎರಡು ಇಕ್ವೇಷನ್ ಬಂದು, ಒಂದು ವೈ ಈಸ್ ಈಕ್ವಲ್ ಟು 3x ಅನ್ನೋದು ಒಂದು ಸಮೀಕರಣ, ಎರಡನೇದು ವೈ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 26 ಅನ್ನೋದು ಎರಡನೇ ಸಮೀಕರಣ. ಸೊ ಈ ಸಮೀಕರಣಗಳಲ್ಲಿ ನಾವು ಆದೇಶ ವಿಧಾನದ ಮುಖಾಂತರ ಈ ಚರಾಕ್ಷರಗಳ ಬೆಲೆಗಳನ್ನು ಕಂಡುಹಿಡಿಯಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ? ಈಗ ವೈ ಬೆಲೆ ನೇರವಾಗಿದೆ 3x, ಹೌದಾ? ಸೊ ವೈ ಈಸ್ ಈಕ್ವಲ್ ಟು 3x ಅನ್ನು ನೀವು ಎರಡರಲ್ಲಿ ಆದೇಶ ಮಾಡಿ. ನೋಡಿ, ವೈ ಬೆಲೆಯನ್ನು ಎರಡರಲ್ಲಿ ಆದೇಶಿಸಿ. ನೋಡಿ, ನಾವು ಹಿಂದಿನ ಲೆಕ್ಕಗಳೆಲ್ಲ ಬರೀ ಎಕ್ಸ್ ಮಾತ್ರ ಆದೇಶ ಮಾಡ್ತೀವಿ, ಎಕ್ಸ್ ತೊಗೊಳ್ತಿದ್ವಿ. ಆ ಥರ ಏನಿಲ್ಲ, ಎಕ್ಸ್ ಯಾವ್ದು ಬೇಕಾದ್ರೆ ತಗೋಬೋದು. ಸೊ ಇದನ್ನು ವೈ ಬೆಲೆನೇ ಆದೇಶ ಮಾಡಲಿಕ್ಕೆ. ಸೊ ವೈ ಈಸ್ ಈಕ್ವಲ್ ಟು 3x ಇದೆ, 3x ಬರ್ಕೊಳ್ಳಿ, ಮೈನಸ್ ಎಕ್ಸ್ ಇದೆ, ಎಕ್ಸ್ ಬರ್ಕೊಳ್ಳಿ, ಈಸ್ ಈಕ್ವಲ್ ಟು 26. ಈ 3x ಅಲ್ಲಿ ಎಕ್ಸ್ ಹೋದರೆ ಏನು ಉಳಿಯುತ್ತೆ? ನನಗೆ 2x ಬರುತ್ತೆ. 2x ಈಸ್ ಈಕ್ವಲ್ ಟು 26 ಅಂದರೆ ಎಕ್ಸ್ ಬೆಲೆ ಏನು ಬರುತ್ತೆ ಅಂದರೆ 26 2 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ನನಗೆ 13 ಬರುತ್ತೆ. ಎಕ್ಸ್ ಬೆಲೆ 13 ಆಗುತ್ತೆ, ಆಯಿತಾ? ಸೊ ಎಕ್ಸ್ ಬೆಲೆ 13 ಅಂದರೆ ಹಾಗಾದರೆ ವೈ ಬೆಲೆ ಏನು ಬರುತ್ತೆ? ಸೊ ವೈ ಈಸ್ ಈಕ್ವಲ್ ಟು ಏನಿದೆ? ವೈ ಈಸ್ ಈಕ್ವಲ್ ಟು 3x ಇದೆ, ಇದರ 3ರಷ್ಟು. ಅಂದರೆ ವೈ ಈಸ್ ಈಕ್ವಲ್ ಟು ಏನು ಬರುತ್ತೆ? 3 × 13 ಬರುತ್ತೆ. 13 ಅಂತ ಹೇಳಿದ್ರೆ ವೈ ಬೆಲೆ ಏನು ಬರುತ್ತೆ? 39 ಬರುತ್ತೆ, ಹೌದಾ? ಸೊ ಹಾಗಾದರೆ ಆ ಸಂಖ್ಯೆಗಳು ಯಾವ್ಯಾವು ಅಂತ ಹೇಳಿದರೆ, ಹೌದಾ, 13 ಮತ್ತು 39, ಹೌದಾ? ಈಗ ನೋಡ್ತೀವಿ ಆ ಸಂಖ್ಯೆಗಳು 13 ಮತ್ತು 39, ಆಯಿತಾ? ಈಗ ನಮ್ಮ ಈ ಏರಿಕೆಯಲ್ಲಿರ್ತಕ್ಕಂಥ ಏನು ವರ್ಡ್ ಏನಿದೆ ಇದನ್ನು ಸ್ಯಾಟಿಸ್ಫೈ ಮಾಡುತ್ತದೆ. ನೋಡಿ, ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ 3ರಷ್ಟು, 13ರಿಂದ 3 ಗುಣಿಸಿ 39 ಬರುತ್ತೆ. ಮತ್ತು ಇವುಗಳ ವ್ಯತ್ಯಾಸ 26 ಅಂತ ಹೇಳ್ತಾರೆ. ನೀವು 39ರಲ್ಲಿ 13 ಕಳೆದು ನಮ್ಗೆ ಎಷ್ಟು ಬರುತ್ತೆ? 26 ಬರುತ್ತೆ, ಹೌದಾ? ಸೊ ಈ ರೀತಿ ಎಣಿಕೆ ರೂಪದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಾವೇನು ಮಾಡ್ತೀವಿ? ಫಸ್ಟು ರೇಖಾತ್ಮಕ ಸಮೀಕರಣಗಳ ರೂಪಕ್ಕೆ ಬರ್ಕೊಂಡು ಆಮೇಲೆ ಆದೇಶ ವಿಧಾನದಿಂದ ಅಕ್ಷರಾಕ್ಷರಗಳ ಬೆಲೆಗಳನ್ನ ಈ ರೀತಿ ಕಂಡುಹಿಡಿಯಬೇಕು, ಆಯ್ತಲ್ಲ? ಸೊ ಇದು ಏನಾಯಿತು? ಆದೇಶ ವಿಧಾನದಲ್ಲಿ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥದ್ದು. ಸೊ ಈ ಆದೇಶ ವಿಧಾನಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಅಭ್ಯಾಸದಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ. ಆ ಉಳಿದಿರ್ತಕ್ಕಂಥ ಸಮಸ್ಯೆಗಳನ್ನ ನೀವು ಮಾಡಿ. ಈಗ ಮುಂದಿನ ಒಂದು ವಿಧಾನಕ್ಕೆ ಹೋಗೋಣ. ಸೊ ಮುಂದಿನ ವಿಧಾನ ಯಾವುದು ಅಂತ ಹೇಳಿದರೆ ವರ್ಜಿಸುವ ವಿಧಾನ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ಯಾನ್ಸಲೇಷನ್ ಮೆಥಡ್ ಅಂತ ಹೇಳ್ತೀವಿ. ಅಂದರೆ ವರ್ಜಿಸುವ ವಿಧಾನ ಅಂತ ಹೇಳಿದರೆ, ಸೊ ಮುಂದಿನ ವಿಧಾನ ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನ ಅಂತ ಹೇಳಿದ್ರೆ ಕ್ಯಾನ್ಸಲೇಷನ್ ಮೆಥಡ್ ಅಂತ ಕರಿತೀವಿ. ಸೊ ಇದರಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಅದರಲ್ಲಿ ಇರ್ತಕ್ಕಂಥ ಎರಡೂ ಸಮೀಕರಣದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಚರಾಕ್ಷರ ಸಮ ಇರೋ ರೀತಿ ಯಾವುದೇ ಒಂದು 0 ಅಲ್ಲದ ಸಹಗುಣಕದಿಂದ ಗುಣಿಸಿ, ಸೊ ಒಂದು ಚರಾಕ್ಷರವನ್ನು ನಾವು ಕ್ಯಾನ್ಸಲೇಷನ್ ಮಾಡಿ
ಇನ್ನೊಂದು ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿತೀವಿ. ಆಮೇಲೆ ಆ ಬೆಲೆಯನ್ನು ಇದಕ್ಕೆ ಆದೇಶ ಮಾಡಿದಾಗ ಎರಡೂ ಚರಾಕ್ಷರದ ಬೆಲೆಗಳು ಸಿಗುತ್ತೆ ಮಕ್ಕಳು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆಯನ್ನು ನೋಡೋಣ. ಸಮಸ್ಯೆ ಈ ಥರ ಇದೆ. ಇಬ್ಬರು ವ್ಯಕ್ತಿಗಳ ಆದಾಯಗಳ ಅನುಪಾತ, ಇಬ್ಬರು ವ್ಯಕ್ತಿಗಳ ಆದಾಯಗಳ ಅನುಪಾತ 9:7 ಹೌದಾ? ಮತ್ತು ಖರ್ಚುಗಳ ಅನುಪಾತ 4:3. ಪ್ರತಿಯೊಬ್ಬರಿಗೂ ತಿಂಗಳಿಗೆ $2,000 ಉಳಿತಾಯ ಮಾಡಿದ್ದಾರೆ. 2,000 ಉಳಿತಾಯ ಮಾಡಿದ್ದಾರೆ. ಪ್ರತಿಯೊಬ್ಬರು ತಿಂಗಳಿಗೆ 2,000 ಉಳಿತಾಯ ಮಾಡಿದರೆ ಮಾಸಿಕ ಆದಾಯ ಕಂಡುಹಿಡಿಯಿರಿ. ಪ್ರತಿ ತಿಂಗಳಲ್ಲಿ ಬರ್ತಕ್ಕಂಥ ಹಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಬ್ಬರು ವ್ಯಕ್ತಿಗಳ ಆದಾಯಗಳ ಅನುಪಾತ ಅಂದರೆ ಒಬ್ಬೊಂದು 9 ಇದೆ, ಇನ್ನೊಬ್ಬೊಂದು 7 ಇದೆ ಆದಾಯ. ಮತ್ತು ಅವರ ಖರ್ಚು ಒಬ್ಬೊಂದು 4 ಇದೆ, ಇನ್ನೊಬ್ಬೊಂದು ಎಷ್ಟಿದೆ 3 ಇದೆ. ಹೌದಾ? ಸೊ ಈಗ ಇದರಲ್ಲಿ ಆ ವ್ಯಕ್ತಿಗಳ ನಮಗೆ ಆದಾಯಗಳು 9:7 ಅಂತ ಕೊಟ್ಟಿದ್ದಾರೆ. ಸೊ ಇದು 9ರಷ್ಟು 7ರಷ್ಟು. ಸೊ ಈಗ ನೀವು ಇದನ್ನು ನಾವೇನೋ ತಗೋಬೇಕು, ಫಸ್ಟು ಇಬ್ಬರ ವ್ಯಕ್ತಿಗಳ ಆದಾಯವನ್ನು 9x ಮತ್ತು 7x ಅಂತ ತಗೊಳ್ಳಿ. ಮತ್ತು ಖರ್ಚನ್ನು 4y ಮತ್ತು 3y ಅಂತ ತಗೊಳ್ಳಿ. ಯಾಕೆಂದರೆ ನಾವು ಖರ್ಚನ್ನು ಒಂದು ಚಿರಾಕ್ಷರದಿಂದ ಸೂಚಿಸಬೇಕು, ಆದಾಯವನ್ನು ಒಂದು ಚಿರಾಕ್ಷರದಿಂದ ಸೂಚಿಸಬೇಕು. ಸೊ ಅದರಿಂದ ಸೊಲ್ಯೂಷನ್ ಏನು, ಇಬ್ಬರು ವ್ಯಕ್ತಿಗಳ ಆದಾಯ ಎಷ್ಟಾಗಿದೆ, 9x ಮತ್ತು 7x ಹೌದಾ ಆಗಿದೆ. ಏನಿದು ಆದಾಯ. ಮತ್ತು ಖರ್ಚು ಏನಾಗಿದೆ ಅಂತಂದರೆ, ಖರ್ಚು ಎಷ್ಟಿದೆ 4y ಮತ್ತು 3y ಆಗಿದೆ. ಆಯಿತಾ? ಸೊ ಒಬ್ಬೊಂದು 9x ಆದಾಯ ಇರುತ್ತೆ, ಇನ್ನೊಬ್ಬೊಂದು 7x ಆದಾಯ ಇರುತ್ತೆ. ಅದೇ ರೀತಿ ಒಬ್ಬೊಂದು ಖರ್ಚು 4y ಇರುತ್ತೆ, ಇನ್ನೊಬ್ಬನ ಖರ್ಚು 3y ಇರುತ್ತೆ. ಸೊ ಈಗ ಈ ಇಬ್ಬರು ಕೂಡ ಮಾಸಿಕವಾಗಿ $2,000 ಆದಾಯವನ್ನು ಉಳಿತಾಯ ಮಾಡ್ತಾರೆ ಅಂದರೆ ಇದನ್ನು ನಾವು ಯಾವ ರೀತಿ ಸಮೀಕರಣದ ರೂಪದಲ್ಲಿ ಬರ್ಕೋಬೇಕು ಅಂತ ನೋಡೋಣ. ನೋಡಿ, ಆದಾಯ ಉಳಿತಾಯ ಯಾವಾಗ ಬರುತ್ತೆ, ನಮಗೆ ಆದಾಯದಲ್ಲಿ ಖರ್ಚನ್ನು ಕಳೀಬೇಕು. ಸೊ ಒಬ್ಬೊಂದು 9x ಇದೆ ಆದಾಯ, ಇನ್ನೊಬ್ಬೊಂದು 7x ಇದೆ. ಒಬ್ಬೊಂದು ಖರ್ಚು 4y ಇದೆ, ಇನ್ನೊಬ್ಬೊಂದು ಖರ್ಚು 3y ಇದೆ. ಸೊ ನಾವು ಪ್ರತಿಯೊಬ್ಬರದ್ದು ಸಪ್ರೇಟಾಗಿ ಇಂಡಿವಿಜುವಲ್ ಬರ್ಕೊಂಡ್ರೆ ಈ 9x ಆದಾಯದಲ್ಲಿ 4y ಖರ್ಚನ್ನು ಕಳೆದ್ರೆ ಅವನಿಗೆ $2,000 ಉಳಿಯುತ್ತೆ ಒಬ್ಬನಿಗೆ. ಹೌದಾ? ಸೊ ಇನ್ನೊಬ್ಬೊಂದು ಎಷ್ಟಿದೆ ಆದಾಯ 7x ಇದೆ, ಅವನ ಖರ್ಚು ಎಷ್ಟಿದೆ, ಅವನ ಖರ್ಚು 3y ಇದೆ. ಹಾಗಾದ್ರೆ ಉಳಿತಾಯ ಎಷ್ಟು ಮಾಡ್ತಾನೆ, ಅದರಲ್ಲಿ ಆದಾಯದಲ್ಲಿ ಖರ್ಚು ತೆಗೆದು $2,000 ಉಳಿತಾಯ ಮಾಡ್ತಿದ್ದಾನೆ. ಹೌದಾ? ಸೊ ಈಗ ಈ ಒಂದು ಸಮೀಕರಣವನ್ನು ನಾವು ಬಿಡಿಸ್ಬೇಕು ಅಂದರೆ ಏನು ಮಾಡಬೇಕು, ಇದಕ್ಕೆ ನಾನು ಈ ಸಮೀಕರಣಕ್ಕೆ ನಾನು 2 ಇದು ಕೊಟ್ಕೊಳ್ತೀನಿ. ಇದನ್ನು ಸಮೀಕರಣ 1 ಅಂತ ಕರ್ಕೊಳ್ತೀನಿ, ಇದನ್ನು ಸಮೀಕರಣ 2 ಅಂತ ಕರ್ಕೊಳ್ತೀನಿ. ಆಯ್ತಲ್ಲ? ಸೊ ಈಗ ಇದರಲ್ಲಿ ನಾನು ಮೊದಲೇ ಹೇಳಿದೆ ಏನು, ಈ ವರ್ಜಿಸ್ತಕ್ಕಂಥ ವಿಧಾನದಲ್ಲಿ ಯಾವುದಾದ್ರು ಒಂದು ಚರಾಕ್ಷರದ ಬೆಲೆ ಸಮ ಇರೋ ರೀತಿ ನಾವು 0 ಅಲ್ಲದ ಸಹಗುಣಕದಿಂದ ಗುಣಿಸ್ಬೇಕು ಅಂತ, ಅದು ಮೊದಲನೇ ಹಂತ. ಸೊ ಇಲ್ಲಿ 0 ಅಲ್ಲದ ಸಹಗುಣಕದಿಂದ ಈ 2 ಸಮೀಕರಣಗಳನ್ನು ಯಾವುದರಿಂದ ಗುಣಿಸ್ಬೋದು ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿ 9 ಇದೆ, ಇಲ್ಲಿ 7 ಇದೆ. ಸೊ ಇದು ಇವೆರಡು ಚರಾಕ್ಷರ ಸಹಗುಣಕಗಳು ಈಕ್ವಲ್ ಆಗಬೇಕು ಅಂದರೆ ಏನು ಮಾಡಬೇಕು,
ಈ ಒಂದನೇ ಸಮೀಕರಣವನ್ನು 7ರಿಂದ ಗುಣಿಸಬೇಕು, ಎರಡನೇದ 9ರಿಂದ ಗುಣಿಸಬೇಕು. ಅಥವಾ ಇನ್ನೊಂದು ಬೇಕು, ವೈ ಕ್ಯಾನ್ಸಲ್ ಆಗಬೇಕು ಅಂದರೆ ಏನು ಮಾಡಬೇಕು ನೀವು? ಒಂದನೇ ಸಮೀಕರಣವನ್ನು 3ರಿಂದ ಗುಣಿಸಬೇಕು, ಎರಡನೇದ 4ರಿಂದ ಗುಣಿಸಬೇಕು. ಸೊ ಆಗ ಇಲ್ಲಿ ಚರಾಕ್ಷರ ಏನಾಗುತ್ತೆ? ಇದು 3ರಿಂದ ಗುಣಿಸಿದ್ರೆ 3 4 12 ಆಗುತ್ತೆ. ಸೊ ಇದನ್ನು 4ರಿಂದ ಗುಣಿಸಿದ್ರೆ 4 3 12 ಆಗುತ್ತೆ. ಸೊ ಆ ರೀತಿ ಗುಣಿಸಿದ್ರೆ ನಮ್ಗೆ ಏನಾಗುತ್ತೆ? ವೈ ಕ್ಯಾನ್ಸಲೇಷನ್ ಆಗುತ್ತೆ. ಅವಾಗ ಎಕ್ಸ್ ಬೆಲೆ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಯಾವುದು ಈ 9 7 ಬಿಟ್ಟು ನಾನು 4 3ನೇ ಯಾಕೆ ಪ್ರಿಫರ್ ಮಾಡ್ತಿದ್ದೀನಿ ಅಂದರೆ, ಯಾವ್ದು ಬೆಲೆ ಕಡಿಮೆ ಇರುತ್ತೋ ಅದನ್ನು ತಗೊಳ್ಳಿ, ಅದರಿಂದ ಗುಣಿಸಿ. ಆಗ ನಮಗೆ ಏನಾಗುತ್ತೆ? ಆ ಸ್ಥಿರಾಂಕಗಳ ಮೌಲ್ಯಗಳು ಕಡಿಮೆ ಆಗುತ್ತೆ, ಕ್ಯಾನ್ಸಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಈಗ ಇವೆರಡನ್ನೂ ನಾವು ಕ್ಯಾನ್ಸಲ್ ಮಾಡಬೇಕು ಅಂತ ನೋಡಿ, ಈ ಸಮೀಕರಣ 1 ಇದೆ, ಈ 1ಅನ್ನು 3ರಿಂದ ಗುಣಿಸಿ, ಸಮೀಕರಣ 2ಅನ್ನು 4ರಿಂದ ಗುಣಿಸಿ. ಆ ಗುಣಿಸ್ಬಿಟ್ಟು ಆ ಏನು ನಮಗೆ ಅದರ ಗುಣಲಬ್ಧ ಬರುತ್ತೆ ಅದನ್ನು ಇನ್ನೊಂದು ಈಕ್ವೇಷನ್ ರೂಪದಲ್ಲಿ ಬರ್ಕೊಳ್ಳಿ. ಸೊ ಈ ಸಮೀಕರಣ 1ಅನ್ನು 3ರಿಂದ ಗುಣಿಸಿದಾಗ, ಸೊ ಇಡೀ ಸಮೀಕರಣ ಗುಣಿಸ್ಬೇಕು ನಾವು. ಹೌದಾ? ಯಾವುದೊಂದು ಸಮಗೊಳಿಸ್ತೀವೋ ಆ ಚರಾಕ್ಷರಗಳು ಮಾತ್ರ ಗುಣಿಸೋದಲ್ಲ, ಎಲ್ಲ ಸಮೀಕರಣದ ಎಡಭಾಗ ಬಲಭಾಗ ಎರಡನ್ನೂ ಗುಣಿಸ್ಬೇಕು. ಸೊ 3 × 9 9 3 27 ಎಕ್ಸ್ ಆಗುತ್ತೆ, ಮೈನಸ್ 3 × 4 ಅಂದರೆ 3 4 12 ವೈ ಆಗುತ್ತೆ, ಈಕ್ವಲ್ಸ್ 3 × 2 ಅಂದರೆ 6000 ಆಗುತ್ತೆ. ಆಯಿತಾ? ಸೊ ಈಗ ಇದನ್ನು 4ರಿಂದ ಗುಣಿಸಿದೆ, ಹೌದಾ? 7 4 28 ಎಕ್ಸ್ ಬರುತ್ತೆ, ಮೈನಸ್ 4 3 12 ವೈ ಆಗುತ್ತೆ, ಈಕ್ವಲ್ಸ್ 4 2 8000 ಆಗುತ್ತೆ. ಸೊ ಈಗ ನಾವು ಈ ಸಾಗುಣಕಗಳಿಂದ ಗುಣಿಸಿದ ಮೇಲೆ ಏನು ಸಮೀಕರಣಗಳು ಎರಡು ಬಂದವು, ಇವುಗಳಿಗೆ ಸಮೀಕರಣಕ್ಕೆ ಇದನ್ನು ನಾನು ಸಮೀಕರಣ 3 ಅಂತ ಕರಿತೀನಿ, ಇದನ್ನು ಸಮೀಕರಣ 4 ಅಂತ ಕರಿತೀನಿ. ಆಯಿತಾ? ಸೊ ಈಗ ಏನು ಮಾಡಬೇಕು? ಇವೆರಡು ಸಮೀಕರಣಗಳಲ್ಲಿ ಯಾವುದನ್ನು ಕೂಡಿದಾಗ ನಮಗೆ ಕ್ಯಾನ್ಸಲ್ ಆಗುತ್ತೋ, ಕಳೆದಾಗ ಕ್ಯಾನ್ಸಲ್ ಆಗುತ್ತೋ ಅನ್ನೋದು ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ಕೂಡಿದ್ರೆ ಏನಾಗುತ್ತೆ? ಸೊ ಇದನ್ನು ಕೂಡಿದ್ರೆ, ಸೊ ಇದರ ವ್ಯಾಲ್ಯೂ ನೋಡಿ, ಇದು 55 ಎಕ್ಸ್ ಆಗಿಬಿಡುತ್ತೆ, ಇಲ್ಲಿ 24 ವೈ ಆಗಿಬಿಡುತ್ತೆ, ಕ್ಯಾನ್ಸಲ್ ಆಗಲ್ಲ. ಅದರ ಕಳೆದ್ರೂ ಮಾತ್ರ ಕ್ಯಾನ್ಸಲ್ ಆಗುತ್ತೆ, 12 ವೈ ಕ್ಯಾನ್ಸಲ್ ಆಗುತ್ತೆ. ಅದರಿಂದ 3ರಿಂದ 4 ಕಳೀರಿ, ಸಮೀಕರಣ 3 ಮೈನಸ್ 4 ಹೌದಾ? ಸೊ ಹಾಗೆ ಏನು ಬರುತ್ತೆ ನೋಡಿ, ಇದನ್ನು ಕಡಿಬೇಕಾದ್ರೆ ಏನಾಗುತ್ತೆ? ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಸೊ ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ ಇದು ಕಳೆದಾಗ ಇದು ಮೈನಸ್ ಎಕ್ಸ್ ಬರುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಏಕೆಂದರೆ ಪ್ಲಸ್ 12 ವೈ ಮೈನಸ್ 12 ವೈ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎಷ್ಟು ಬರುತ್ತೆ ನಮಗೆ? ಮೈನಸ್ 2000 ಆಗುತ್ತೆ. ಮೈನಸ್ 8000ದಲ್ಲಿ 6000 ಕಳೆದ್ರೆ ಮೈನಸ್ 2000 ಆಗುತ್ತೆ. ಹಾಗಾದರೆ ಎಕ್ಸ್ ಬೆಲೆ ಏನು ಬಂತು ಅಂದರೆ, ಎಕ್ಸ್ ಇಸ್ ಈಕ್ವಲ್ ಟು 2000 ಬಂತು. ಅಂದರೆ ಮೈನಸ್ ಮೈನಸ್ ಎರಡೂ ಕಡೆ ಕ್ಯಾನ್ಸಲ್ ಆದಾಗ ಎಕ್ಸ್ ಬೆಲೆ ಏನು ಬಂತು ನಮಗೆ? 2000 ಬಂತು. ಆಯಿತಾ? ಸೊ ಈಗ ಎಕ್ಸ್ ಬೆಲೆ 2000 ಬಂದರೆ ನಾವು ಮುಂದಿನ ಹಂತದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಈಗ ನಾವು ಎಕ್ಸ್ ಬೆಲೆ ಕಂಡುಹಿಡ್ಕೊಂಡ್ವಿ. ಸೊ ಈ ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿದ್ರೆ ನಮಗೆ ಏನು ಬರುತ್ತೆ? ವೈ ಬೆಲೆ ಸಿಕ್ಬಿಡುತ್ತೆ, ಹೌದಾ? ಸೊ ಈಗ ಎಕ್ಸ್ ಬೆಲೆಯನ್ನು 1ರಲ್ಲಿ ಆದೇಶಿಸಿ, 1ರಲ್ಲಿ ಆದೇಶಿಸಿ. ಸೊ ಒಂದನೇ ಸಮೀಕರಣ ಯಾವುದು? 9x - 4y = 2000 ಇದೆ. ಸೊ ಇದನ್ನು ಬರ್ಕೊಳ್ಳಿ, 9x - 4y = 2000 ಇದೆ. ಆಯಿತಾ? ಎಕ್ಸ್ ಇರೋ ಜಾಗದಲ್ಲಿ ನೀವು 2000 ಹಾಕಬೇಕು, ಅಂದರೆ 9 ಇಂಟು ಇದೆ 2000 ಮೈನಸ್ 4y = 2000. ಸೊ ಇದು 9 ರಲ್ಲಿ 18000 ಮೈನಸ್ 4y = 2000. ಆಯಿತಾ? ಸೊ ಈಗ ಏನಾಗುತ್ತೆ? ಈ 18000 ಆ ಕಡೆ ಕಳಿಸಿ, ಹಾಗೇನಾಗುತ್ತೆ? ಮೈನಸ್ 4y = 2000 ಮೈನಸ್ 18000 ಆಯಿತು. ಆಯಿತಾ? ಇವಾಗ ಮೈನಸ್ 4y = ಎಷ್ಟು ಬಂತು ನಮಗೆ? 18ರಲ್ಲಿ 2 ಕಳೆದ್ರೆ 16000, ಅಂದರೆ ಮೈನಸ್ 16000 ಆಯಿತು. ಸೊ ಮೈನಸ್ 16000 ಅಂದರೆ y = ಎಷ್ಟು ಬರುತ್ತೆ? 4000 ಬರುತ್ತೆ. 4 14 ಅಂದರೆ ಎಕ್ಸ್ ಬೆಲೆ ಏನು ಬಂತು ನಮಗೆ? ಎಕ್ಸ್ ಬೆಲೆ 2000 ಬಂತು, ಹೌದಾ? ವೈ ಬೆಲೆ ಏನು ಬಂತು? ವೈ ಬೆಲೆ 4000 ಬಂತು. ಆಯಿತಾ? ಸೊ ಈಗ ಏನು ಬಂತು ಇಲ್ಲಿ? ಇವರಿಬ್ಬರ ಈಗ ಏನು ಬರುತ್ತೆ? ಆದಾಯ ಏನು ಬರುತ್ತೆ ಮತ್ತು ಖರ್ಚು ಏನು ಬರುತ್ತೆ ಅಂತ ಇದರಲ್ಲಿ ಕಂಡುಹಿಡ್ಕೋಬಹುದು. ನೋಡಿ, ಇಬ್ಬರ ಆದಾಯ ಎಷ್ಟಿದೆ ಅಂದರೆ, ಒಬ್ಬಂದು 9x ಅಂತ ಹೇಳಿದರೆ 9ರಿಂದ 18000 ರೂಪಾಯಿ ಆದಾಯ ಇದೆ, ಇನ್ನೊಬ್ಬನ ಆದಾಯ ಇದೆ ಎಷ್ಟಿದೆ ಅಂತ ಹೇಳಿದರೆ 14000 ರೂಪಾಯಿ ಇದೆ. ಸೊ ಇಬ್ಬರ ಆದಾಯ, ಈಗ ಆದಾಯ
ಎಷ್ಟು ಬಂತು? ನಾವು 9x ಅಂತ ಹೇಳಿದರೆ 9 ಇಂಟು ಎಕ್ಸ್ ಬೆಲೆ 2000, ಹೌದಾ? ಅಂದರೆ 18,000 ರೂಪಾಯಿ ಆದಾಯ ಇದೆ ಒಬ್ಬಂದು. ಸೊ ಇನ್ನೊಬ್ಬಂದು 7x ಅಂದರೆ ಇನ್ನೊಬ್ಬಂದು ಎಷ್ಟಿದೆ? 7 ಇಂಟು 2000 ಅಂತ ಹೇಳಿದರೆ 14,000 ರೂಪಾಯಿ ಇನ್ನೊಬ್ಬನ ಆದಾಯ ಇದೆ. ಅದರ ಖರ್ಚು ಏನು ಬಂತು? ಖರ್ಚು 4:3 ಇದೆ. ಅಂದರೆ ಒಬ್ಬನ ಖರ್ಚು 4y ಅಂದರೆ 4 ಇಂಟು 4 4,000, ಹೌದಾ? ಅಂದರೆ 8,000 ರೂಪಾಯಿ ಒಬ್ಬನ ಖರ್ಚಿದೆ. ಸೊ ಇನ್ನೊಬ್ಬನ ಖರ್ಚು ಎಷ್ಟಿದೆ? 3y ಅಂದರೆ 3 ಇಂಟು 4,000 ಅಂತ ಹೇಳಿದರೆ 3 4 12,000 ಇದೆ, ಆಯಿತಾ? ಸೊ ಈಗ ಖರ್ಚು ಮತ್ತು ಆದಾಯ ನಮಗೆ ಸಿಕ್ತು. ಈಗ ಇದನ್ನ ಈ ಸಮೀಕರಣದಲ್ಲಿ ನಾವು ಆದೇಶ ಮಾಡಿದ್ದೇವೆ, ಹೌದಾ? ಸೊ ಒಬ್ಬನ ಆದಾಯ ಎಷ್ಟು ಬಂತು? ಒಬ್ಬನ ಖರ್ಚು 18,000 ಇದೆ, ಹೌದಾ? ಸೊ ಇನ್ನೊಬ್ಬನ ಖರ್ಚು ಎಷ್ಟು? ಒಬ್ಬನ ಎಕ್ಸ್ ಅಂದರೆ ಏನು ತಗೊಂಡಿದ್ವಿ ನಾವಿಲ್ಲಿ? ಆದಾಯ ಅಂತ ತಗೊಂಡಿದ್ವಲ್ಲ. ಒಬ್ಬಂದು ಆದಾಯ 18,000 ಇದೆ, ಇನ್ನೊಬ್ಬನ ಆದಾಯ ಎಷ್ಟಿದೆ ಅಂತ ಹೇಳಿದ್ರೆ 14,000 ಇದೆ, ಆಯಿತಾ? ನೆಕ್ಸ್ಟ್ ಒಬ್ಬನ ಖರ್ಚು 8,000 ಇದೆ, ಇನ್ನೊಬ್ಬನ ಖರ್ಚು ಎಷ್ಟಿದೆ ಅಂತ ಹೇಳಿದ್ರೆ 8 ಅಲ್ಲಿದೆ 16,000 ಅಂತ 4 ಓಕೆ. ಇನ್ನೊಬ್ಬಂದು ಎಷ್ಟಿದೆ? 12,000 ಇದೆ. ನೋಡಿಲಿ, ನಾವು 2,000 ಉಳಿತಾಯ ಮಾಡ್ತಿದ್ದೇವೆ. ಒಬ್ಬ 18,000 ಖರ್ಚು ಮಾಡ್ತಿದ್ದಾನೆ, 18,000 ಆದಾಯ ಇದೆ, 16,000 ಖರ್ಚು ಮಾಡ್ತಿದ್ದಾನೆ ಅಂದರೆ ಇಲ್ಲಿ 2,000 ಉಳಿತಾಯ ಆಯಿತು. ಅದೇ ರೀತಿ ಒಬ್ಬ 14,000 ರೂಪಾಯಿ ಆದಾಯ ಇದೆ, 12,000 ರೂಪಾಯಿ ಖರ್ಚು ಮಾಡ್ತಿದ್ದಾನೆ ಅಂದರೆ ಇಲ್ಲಿ ಉಳಿತಾಯ ಎಷ್ಟಾಯಿತು? 2,000 ಆಯಿತು. ಸೊ ನಮಗಿಲ್ಲಿ ಆನ್ಸರ್ ಬಂದುಬಿಡ್ತು. ಸೊ ಈ ಥರ ನಾವು ಈ ವರ್ಜಿಸುವ ವಿಧಾನದ ಮುಖಾಂತರ ಇದರಲ್ಲಿ ನಾವು ಯಾವ್ಯಾವ ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ನೆನ್ಪಿಟ್ಕೊಳ್ಳಿ. 2 ಸಮೀಕರಣ ಬರ್ಕೋಬೇಕು. 2 ಸಮೀಕರಣಗಳಲ್ಲಿ 2 ಚರಾಕ್ಷರಗಳಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರದ ಸಹಗುಣಕ ಸಮ ಇರೋ ರೀತಿ ಯಾವುದೇ ಒಂದು 0 ಅಲ್ಲದ ಸಂಖ್ಯೆಯಿಂದ ಗುಣಿಸ್ಬೇಕು. ಸೊ ಆಗ ಸಮ ಆದಮೇಲೆ ಅವುಗಳನ್ನು ಕೂಡಿದಾಗ ಅದು ಕ್ಯಾನ್ಸಲ್ ಆಗುತ್ತೋ ಅಥವಾ ಕಳೆದಾಗ ಕ್ಯಾನ್ಸಲ್ ಆಗುತ್ತೋ ಅಂತ ನೋಡ್ಕೋಬೇಕು, ಹೌದಾ? ಕೂಡಿದಾಗ ಅಥವಾ ಕಳೆದಾಗ ಕ್ಯಾನ್ಸಲ್ ಆಗೋ ರೀತಿಯೇ ನಾವು ಸಹಗುಣಕಗಳಲ್ಲಿ ಬರ್ಕೋಬೇಕಾಗುತ್ತೆ. ಸೊ ಹಂಗೆ ಗುಣಿಸಿದಾಗ ಒಂದು ಸಹಗುಣಕ ಕ್ಯಾನ್ಸಲ್ ಆಗುತ್ತೆ, ಅದರಿಂದ ಇನ್ನೊಂದು ಚರಾಕ್ಷರದ ಬೆಲೆ ಸಿಕ್ಬಿಡುತ್ತೆ. ಸೊ ಆ ಚರಾಕ್ಷರದ ಬೆಲೆಯನ್ನು ಇನ್ನೊಂದು ಚರಾಕ್ಷರಕ್ಕೆ ಆದೇಶ ಮಾಡಿದರೆ ನಮಗೆ ಆ 2 ಚರಾಕ್ಷರಗಳ ಬೆಲೆಗಳು ಸಿಗುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ? ವರ್ಜಿಸುವ ವಿಧಾನ, ಕ್ಯಾನ್ಸಲೇಷನ್ ಮೆಥಡ್ ಅಂತ ಕರಿತೀವಿ. ಸೊ ಇದು ತುಂಬ ಈಸಿ, ಅದಕ್ಕೆ ಕಂಪೇರ್ ಮಾಡಿದೆ. ನಿಮಗೆ 2 ವಿಧಾನಗಳು ಕಲ್ತ್ಕೋಬೇಕಾಗುತ್ತೆ. ಯಾಕೆಂದರೆ ಪರೀಕ್ಷೆನಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಇಂಥ ವಿಧಾನದಿಂದಲೇ ನೀವು ಬಿಡಿಸಿ ಅಂತ ಕೇಳ್ಬೋದು. ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಥವಾ ಆದೇಶ ವಿಧಾನದಿಂದ ಬಿಡಿಸಿ ಅಂತ. ಸೊ ಹಾಗಾಗಿ ಈ 2 ವಿಧಾನಗಳೇನಿದೆ, ಈ 2 ವಿಧಾನಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2 ನೀವು ಕಲ್ತ್ಕೋಬೇಕಾಗುತ್ತೆ. ಸೊ ಈ ವರ್ಜಿಸುವ ವಿಧಾನಗಳನ್ನು ಯಾವಾಗ ಇದು ಮಾಡ್ತೀವಿ ಅಂದರೆ ನಮಗೆ ಈ ಚರಾಕ್ಷರಗಳ ಬೆಲೆಗಳು ತುಂಬ ಲಾರ್ಜ್ ಇದ್ದಾಗ, ಅಂದರೆ ಆದೇಶ ವಿಧಾನದಲ್ಲಿ ಕಂಡುಹಿಡಿಯಲಿಕ್ಕಾಗಲ್ಲ, ಫ್ರಾಕ್ಷನ್ಸಲ್ಲೇ ಇರುತ್ತೆ, ಅವಾಗೆಲ್ಲ ನಾವು ಈ ವರ್ಜಿಸುವ ವಿಧಾನವನ್ನು ಬಳಸ್ತೀವಿ. ವರ್ಜಿಸುವ ವಿಧಾನದಿಂದ ಬಿಡಿಸಿ 2x + 3y = 8, 4x + 6y = 7, ಹೌದಾ? ಓಕೆ. ಸೊ ಇಲ್ಲಿ ನಮಗೆ ಏನು ಬರುತ್ತೆ? ನಮಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ನಾವು ಆ ಚರಾಕ್ಷರಗಳನ್ನು ಯಾವುದಾರ ಚರಾಕ್ಷರಗಳ ಬೆಲೆಗಳನ್ನು ಕಂಡುಹಿಡಿದಾಗ ಸೊ ಅವುಗಳಿಗೆ ಬೆಲೆಗಳು ಬರಬೇಕು. ಒಂದು ವೇಳೆ ಅಲ್ಲಿ ಏನಾದರೆ 0 ಇತ್ತು ಅಂತ ಹೇಳಿದರೆ ಆ ಸಮೀಕರಣಕ್ಕೆ ಪರಿಹಾರ ಇಲ್ಲ ಅಂತ ಅರ್ಥ. ಇದನ್ನು ನೆನ್ಪಿಟ್ಕೋಬೇಕು. ಸೊ ಇವಾಗ ಈ 2 ಸಮೀಕರಣಗಳನ್ನು ಬಿಡಿಸ್ಬೇಕು ಅಂದರೆ ನಮ್ಗೆ ಇಲ್ಲಿ 2 ವೇ ಇದೆ. ಇಲ್ಲ ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು ಅಥವಾ ವೈ ಕ್ಯಾನ್ಸಲ್ ಮಾಡ್ಬೋದು. ಸೊ ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಆ ಚರಾಕ್ಷರದ ಸಹಗುಣಕಗಳು ಕಡಿಮೆ ಇರೋದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ, ಎಕ್ಸ್ ಕ್ಯಾನ್ಸಲ್ ಮಾಡೋದ್ರೆ ಇದು 4ರಿಂದ ಗುಣಿಸಿ, ಇದು 2ರಿಂದ ಗುಣಿಸಿ. ಜಸ್ಟ್ ಏನು ಮಾಡಬೇಕು? ಈ ಸಹಗುಣಕಗಳನ್ನ ಇಂಟರ್ಚೇಂಜ್ ಮಾಡಿ ಗುಣಿಸ್ಬೇಕು ಅಷ್ಟೇ. ಸೊ ಇದನ್ನು ನಾವು ಸಮೀಕರಣ 1, ಇದನ್ನು ಸಮೀಕರಣ 2 ಅಂತ ಕಟ್ಕೊಂಡ್ರೆ ಸಮೀಕರಣ 1ಅನ್ನು 4ರಿಂದ ಅಥವಾ ಸಮೀಕರಣ 2ಅನ್ನು 2ರಿಂದ ಗುಣಿಸಿ. ಯಾವುದಾರ ಒಂದು ಚರಾಕ್ಷರಕ್ಕೆ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಆ ರೀತಿ ಗುಣಿಸಿದಾಗ ಏನು ಬರುತ್ತೆ ನಮಗೆ? ಮೊದಲನೇ ಸಮೀಕರಣ 4ರಿಂದ ಇಡೀ ಸಮೀಕರಣ ಗುಣಿಸ್ಬೇಕು, ಎಡಭಾಗ ಮತ್ತು ಬಲಭಾಗ. ಸೊ 4 2 8x + 4 3 12y = 8 4 32. ಎರಡನೇದು ಸಮೀಕರಣ ಏನು ಬರುತ್ತೆ? 4 2 8x + 6 2 12y = 7 2 14.
ಆಯಿತಾ. ನೋಡಿ ಈ ರೀತಿ ಮಾಡಿದ್ರೆ ನಮ್ಗೆ ಇಲ್ಲಿ ಏನು ಬಂತು, ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ, ಹೌದಾ. ಸೊ ಈಗ ನೀವು ಇದನ್ನು ಕಳೆದ್ರೆ ಇದನ್ನ ಸಮೀಕರಣ 3 ಅಂತ ಕರ್ಕೊಡಿ, ಇದನ್ನ ಸಮೀಕರಣ 4 ಅಂತ ಕರ್ಕೊಡಿ. ಸಮೀಕರಣ 3ಅನ್ನು 4ರಿಂದ ಕಳೆದ್ರೆ ನಮ್ಗೆ ಏನು ಬರುತ್ತೆ, ಕಳಿಬೇಕಾದ್ರೆ ಇಲ್ಲಿ ಕೂಡಿದ್ರೆ ಬರಲ್ಲ, ನಮ್ಗೆ ಕಳಿಲೇಬೇಕಾಗುತ್ತೆ. ಕೂಡಿದ್ರೆ ಇದು 16 ಆಗುತ್ತೆ, ಇದು 24 ಆಗುತ್ತೆ, ಯಾವುದು ಕ್ಯಾನ್ಸಲ್ ಆಗಲ್ಲ. ಕಳೆದಾಗ ಏನಾಗುತ್ತೆ, ಸೊ ಇದು ಮೈನಸ್ ಇದೆ, ಇದು ಮೈನಸ್ ಇದೆ, ಸೊ ಇದು 0 ಆಯಿತು, ಇದು 0 ಆಯಿತು, ಇಸ್ ಈಕ್ವಲ್ ಟು, ಸೊ ಇದನ್ನು ಕಳೆದಾಗ ನಮ್ಗೆ ಎಷ್ಟು ಬಂತು, 12ರಲ್ಲಿ 4 ಕಳೆದ್ರೆ 8 ಬಂತು. ಸೊ ಇಲ್ಲಿ 18 ಇಸ್ ಈಕ್ವಲ್ ಟು 0 ಆಯಿತು. ಸೊ ಇಲ್ಲಿ ಚರಾಕ್ಷರ ಎಕ್ಸ್ ಮತ್ತು ವೈಗೆ ಯಾವುದೇ ಬೆಲೆ ಸಿಗಲ್ಲ ನಮಗೆ. ಹಾಗಾಗಿ ನಮಗೆ ಇಲ್ಲಿ ಯಾವುದೇ ಬೆಲೆ ಸಿಕ್ಕಿಲ್ಲ ಅಂತ ಹೇಳಿದರೆ ಚರಾಕ್ಷರಗಳಿಗೆ ಇನ್ನು ಕ್ಯಾನ್ಸಲೇಷನ್ ಮೆಥಡಲ್ಲಿ ನಮಗೆ ಯಾವುದೇ ವ್ಯಾಲ್ಯೂಗಳು ಸಿಗಲ್ಲ ಅಂತೇಳಿದರೆ ಆಗೇನಾಗುತ್ತೆ ಅಂತೇಳಿದರೆ ಈ ಸಮೀಕರಣಕ್ಕೆ ಯಾವುದೇ ಪರಿಹಾರ ಇಲ್ಲ ಅಂತ, ಹೌದಾ. ನೋಡಿ ಇಲ್ಲಿ ಎಕ್ಸ್ ಮತ್ತು ವೈಗಳಿಗೆ ಯಾವುದೇ ಬೆಲೆ ಇಲ್ಲ, ಯಾವುದೇ ಬೆಲೆ ಇಲ್ಲ, ಹೌದಾ. ಸೊ ಇಲ್ಲಿ ಯಾವುದೇ ನಮಗೆ ವ್ಯಾಲ್ಯೂಸ್ ಇಲ್ಲ, ಯಾವುದೇ ಬೆಲೆ ಇಲ್ಲ ಅಂತ ಹೇಳಿದ್ರೆ ಈ ಸಮೀಕರಣಗಳ ಜೋಡಿಗೆ ಪರಿಹಾರ ಇಲ್ಲ ಅಂತ ಅರ್ಥ. ಬೆಲೆ ಇಲ್ಲ ಅಂದರೆ ಅದರ ಅರ್ಥ ಏನು, ಪರಿಹಾರ ಇಲ್ಲ. ಸೊ ಎರಡು ಸಮೀಕರಣಗಳ ಜೋಡಿಗೆ ಯಾವುದೇ ಪರಿಹಾರ ಇಲ್ಲ. ಹಾಗಾದರೆ ಪರಿಹಾರ ಇರ್ತಕ್ಕಂಥದ್ದು ಯಾವ ಥರ ಬರುತ್ತೆ, ಇದೇ ಥರ ಸಮೀಕರಣವನ್ನು ಇನ್ನೊಂದು ನೋಡೋಣ. ಸೊ ನಮಗೆ ಇನ್ನೊಂದು ಸಮೀಕರಣ ತಗೊಳ್ತೀನಿ. ಇನ್ನೊಂದು ಸಮೀಕರಣ ಜೋಡಿ ಈ ಥರ ಇದೆ, ಎಕ್ಸ್ ಪ್ಲಸ್ ವೈ ಬಿಡಿಸಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಇದೆ, ದೆನ್ 2x ಮೈನಸ್ 3y ಇಸ್ ಈಕ್ವಲ್ ಟು 4 ಇದೆ. ಓಕೆ, ಈಗ ನಾವು ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಈ ಸಮೀಕರಣ ಇದನ್ನ 1 ಅಂತ ಕರ್ಕೊಳ್ತೀನಿ, ಇದನ್ನು ಸಮೀಕರಣ 2 ಅಂತ ಕರ್ಕೊಳ್ತೀನಿ. ಸೊ ಇದು ಕ್ಯಾನ್ಸಲ್ ಆಗಬೇಕು ಅಂದರೆ ಇಲ್ಲ ಮೊದಲನೇ ಸಮೀಕರಣವನ್ನು 2ರಿಂದ ಗುಣಿಸಿ, ಎರಡನೇ ಸಮೀಕರಣವನ್ನು 1ರಿಂದ ಗುಣಿಸಿ ಕ್ಯಾನ್ಸಲ್ ಆಗುತ್ತೆ. ನೀವು ಫಸ್ಟ್ ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು, ಯಾವುದನ್ನು ನಾನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಎಕ್ಸ್ನೋ ಅಥವಾ ವೈನೋ. ಸೊ ವೈ ಕ್ಯಾನ್ಸಲ್ ಮಾಡಿದ್ರೆ ಇದು 3ರಿಂದ ಗುಣಿಸಿ, ಇದನ್ನು 1ರಿಂದ ಗುಣಿಸಿ, ಹೌದಾ. ಸೊ ಇದರಲ್ಲಿ ಲೀಸ್ಟ್ ನಂಬರ್ ಇರೋದು ಯಾವ್ದು, ನಾನು ಎಕ್ಸ್ನ ತೊಗೊಂಡ್ಬಿಡ್ತೀನಿ. ಎಕ್ಸ್ ಕ್ಯಾನ್ಸಲ್ ಮಾಡೋದಾದರೆ ಸಮೀಕರಣ 1ಅನ್ನು 2ರಿಂದ, 2ಅನ್ನು 1ರಿಂದ ಗುಣಿಸೋದು. ಸೊ ಇಲ್ಲಿ 1 2 ಇದೆಯಲ್ಲ, ಏನಿಲ್ಲ ಅಂದ್ರೆ 1 ಇದೆ, ಇದನ್ನೇ ಇಂಟರ್ಚೇಂಜ್ ಮಾಡಿ ಗುಣಿಸಿದ್ರೆ ಆಯ್ತು ಅಷ್ಟೇ. ಸೊ ಈಗ ಗುಣಿಸಿ 2 × x 2x ಆಗುತ್ತೆ, ಪ್ಲಸ್ 2 × y 2y ಆಗುತ್ತೆ, 5 2 ಅರ್ಥ ಆಗುತ್ತೆ. ಸೊ ಇದು 1ರಿಂದ ಗುಣಿಸಿದಾಗ ಇಷ್ಟೇ ಬರುತ್ತೆ, 2x ಮೈನಸ್ 3y ಇಸ್ ಈಕ್ವಲ್ ಟು 4. ಸೊ ಇದನ್ನು ಸಮೀಕರಣ 3 ಅಂತ ಕರ್ಕೊಳ್ಳಿ, ಸಮೀಕರಣ 4 ಅಂತ ಕರ್ಕೊಳ್ಳಿ, ಆಯಿತಾ. ಸೊ ಈಗ ಏನು ಮಾಡಬೇಕೀಗ, ಈ ಸಮೀಕರಣಗಳನ್ನು ಕೂಡಿದ್ರೆ ಕ್ಯಾನ್ಸಲ್ ಆಗುತ್ತೋ, ಚರಾಕ್ಷರ ಕಳೆದ್ರೆ ಕ್ಯಾನ್ಸಲ್ ಆಗುತ್ತೋ ಅಂತ ನೀವು ಫಸ್ಟ್ ಡಿಸೈಡ್ ಮಾಡಬೇಕು. ನೋಡಿ ಇಲ್ಲಿ ಎರಡೂ ಕಡೆ ಪ್ಲಸ್ ಪ್ಲಸ್ ಇದೆ, ಹೌದಾ. ಎರಡೂ ಕಡೆ ಪ್ಲಸ್ ಪ್ಲಸ್ ಅಥವಾ ಮೈನಸ್ ಮೈನಸ್ ಇತ್ತು ಅಂದರೆ ಎರಡು ನೀವು ಯಾವುದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಹೊರಟಿದ್ರು ಆ ಚರಾಕ್ಷರದ ಸಾಗುಣಕ ಪ್ಲಸ್ ಪ್ಲಸ್ಸು ಮೈನಸ್ ಮೈನಸ್ ಇದ್ದರೆ ನೀವು ಕಳೀರಿ, ಪ್ಲಸ್ಸು ಮೈನಸ್ ಇತ್ತು ಅಂತೇಳಿ ಕೂಡಿ. ಸೊ ಇಲ್ಲಿ ಎರಡೂ ಕಡೆ ಪ್ಲಸ್ ಪ್ಲಸ್ ಇರೋದ್ರಿಂದ ಸೊ ಸಮೀಕರಣ 3ರಲ್ಲಿ 4ಅನ್ನು ಕಳೀರಿ. 3 ನೋಡಿ ಸಮೀಕರಣ 3ರಲ್ಲಿ 4ಅನ್ನು ಕಳೆದಾಗ, ಸಮೀಕರಣ 3ರಲ್ಲಿ 4ಅನ್ನು ಕಳೆಯಿರಿ. ಸೊ ಆಗ ಕಳೆದಾಗ ಏನು ಬರುತ್ತೆ, ಇನ್ನೊಂದು ಸರಿ ಬರ್ತೀನಿ. 2x ಪ್ಲಸ್ 2y ಇಸ್ ಈಕ್ವಲ್ ಟು 10, 2x ಮೈನಸ್ 3y ಇಸ್ ಈಕ್ವಲ್ ಟು 4, ಹೌದಾ. ಸೊ ಇಲ್ಲಿ ಕಳೆಯೋದು ಅಂತ ಹೇಳಿದರೆ ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಚಿಹ್ನೆ ಚೇಂಜ್ ಮಾಡ್ಕೋಬೇಕು. ಸೊ ಈಗ ಪ್ಲಸ್ 2x ಮೈನಸ್ 2x 2 ಕ್ಯಾನ್ಸಲ್ ಆಯಿತು. ಇಲ್ಲಿ 3 ಇದೆ, ಇಲ್ಲಿ ಎಷ್ಟಿದೆ, ಪ್ಲಸ್ 3 ಇದೆ, ಪ್ಲಸ್ 2y ಇದೆ. ಸೊ ಈಗ ಪ್ಲಸ್ಸು ಪ್ಲಸ್ ಇದ್ದಾಗ ಕೂಡಬೇಕು, ಪ್ಲಸ್ ಚಿಹ್ನೆ ಇಡಬೇಕು, 5y ಆಗುತ್ತೆ. ಸೊ ಇದೇನಾಗುತ್ತೆ, 10ರಲ್ಲಿ 4 ಕಳೆದ್ರೆ 6 ಬರುತ್ತೆ. ಹಾಗಾದ್ರೆ y ಬೆಲೆ ಏನು ಬರುತ್ತೆ ಅಂದರೆ 6/5 ಬರುತ್ತೆ, ಆಯಿತಾ. ಸೊ ಈಗ y ಬೆಲೆ 6/5ಅನ್ನು ನೀವು ಸಮೀಕರಣ 1ರಲ್ಲಿ ಆದೇಶ ಮಾಡಿ ನೋಡಿ, y ಬೆಲೆಯನ್ನು 1ರಲ್ಲಿ ಆದೇಶಿಸಿ, 1ರಲ್ಲಿ ಆದೇಶ ಮಾಡ್ತೇವೆ. ಸೊ ಒಂದನೇ ಇಕ್ವೇಷನ್ ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಇದೆ, ಹೌದಾ. ಸೊ ಅಲ್ಲಿ ಎಕ್ಸ್ ಪ್ಲಸ್ ವೈ ಬೆಲೆ ಏನು 6/5, ಹೌದಾ, ಈಕ್ವಲ್ಸ್ 5.
ಸೊ ಈಗ ಇದನ್ನು ಕೂಡಲಿ ಎಷ್ಟು ಬರುತ್ತೆ 5x + 6/5 = 5 ಆಗುತ್ತೆ ಆಯಿತಾ. ಸೊ ಇದು 5x + 6 = 25 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇದು ಆ ಕಡೆ ಹೋದಾಗ 5x = 25 - 6 ಆಗುತ್ತೆ. ಅಂದರೆ 5x = 19 ಆಗುತ್ತೆ. ಸೊ ಎಕ್ಸ್ ಬೆಲೆ ಏನು ಬರುತ್ತೆ ನಮಗೆ ಅಂದರೆ 19/5 ಬರುತ್ತೆ. ಸೊ ಎಕ್ಸ್ ಬೆಲೆ 19/5 ಬರುತ್ತೆ, ವೈ ಬೆಲೆ 6/5 ಬರುತ್ತೆ. ಹೌದಾ. ಸೊ ಇದು ಸರಿ ಇದೆ ಇಲ್ಲೋ ಅಂತ ನಾವೇನು ಮಾಡ್ಬೋದು, ಇದರಲ್ಲಿ ಚೆಕ್ ಮಾಡಬೇಕು. ನಮಗೆ ಬಂದಿರೋ ಎಕ್ಸ್ ಬೆಲೆಗಳು, ಈ ವರ್ಜಿಸುವ ವಿಧಾನದಿಂದ ಬಂದಿರತಕ್ಕಂಥ ಎಕ್ಸ್ ಮತ್ತು ವೈನ ಬೆಲೆಗಳು ಸರಿ ಇದಾವೆ ಇಲ್ಲ ಚೆಕ್ ಮಾಡಲಿಕ್ಕೆ ಯಾವ್ದಾರ ಒಂದು ಸಮೀಕರಣಗಳು ಇವುಗಳ ಬೆಲೆಗಳನ್ನು ಹಾಕಿ ನೋಡಿ. ಸಮೀಕರಣ 1ರಲ್ಲಿ ಇದನ್ನ ಆದೇಶ ಮಾಡಿದ್ರೆ ಎಕ್ಸ್ ಮತ್ತು ವೈ ಬೆಲೆಯನ್ನು ನೋಡಿ, ಎಕ್ಸ್ ಮತ್ತು ವೈ ಬೆಲೆಯನ್ನು ಹೌದಾ 1ರಲ್ಲಿ ಆದೇಶಿಸಿದಾಗ ನೋಡಿ ಏನಿದೆ, ಇದರ ಎಡಭಾಗ ಏನಿದೆ ಎಕ್ಸ್ ಪ್ಲಸ್ ವೈ ಇದೆ ಹೌದಾ. ಎಕ್ಸ್ ಅಂದರೆ ಎಷ್ಟು 19/5 ಪ್ಲಸ್ ವೈ ಅಂದರೆ ಎಷ್ಟು 6/5. ಸೊ ಇದೇನಾಗುತ್ತೆ, 5ಅನ್ನು LCM ತಗೊಂಡ್ರೆ 19 + 6 ಅಂತ ಹೇಳಿದ್ರೆ 25/5 ಆಗುತ್ತೆ. 25/5 ಅಂದರೆ ಏನು ಬರುತ್ತೆ, ನಮಗೆ ಎಡಭಾಗ 5 ಬರುತ್ತೆ ನೋಡಿ. ಇದು ಬಲಭಾಗ 5ಕ್ಕೆ ಸಮ ಇದೆ ನೋಡಿ ಹೌದಾ. ಸೊ ಈ ರೀತಿ ನಾವು ವರ್ಜಿಸುವ ವಿಧಾನದಲ್ಲಿ ಇಲ್ಲಿ ಏನು ಮಾಡ್ತೀವಿ, ನಾವು ಯಾವುದರೇ ಒಂದು ಚರಾಕ್ಷರ ಕ್ಯಾನ್ಸಲ್ ಆಗೋ ರೀತಿ ಸಾಗಾಣಿಕೆಗಳನ್ನು ಗುಣಿಸ್ಬೇಕು. ಆಮೇಲೆ ಅದು ಕೂಡಿದ ಕ್ಯಾನ್ಸಲ್ ಆಗುತ್ತೋ ಕಳೆದಾಗ ಕ್ಯಾನ್ಸಲ್ ಆಗುತ್ತೋ ಡಿಸೈಡ್ ಮಾಡಬೇಕು. ಅವಾಗ ಯಾವುದೋ ಒಂದು ಬೆಲೆ ಬರುತ್ತೆ, ಅದನ್ನು ಇನ್ನೊಂದರಲ್ಲಿ ಆದೇಶ ಮಾಡಿದರೆ ನಿಮಗೆ ಆ 2 ಚರಾಕ್ಷರಗಳ ಬೆಲೆಗಳು ಸಿಗುತ್ತೆ. ಸೊ ಇದೇ ರೀತಿ ಈ ವರ್ಜಿಸುವ ವಿಧಾನದಲ್ಲಿ ಸಮಸ್ಯೆಗಳನ್ನು ಇನ್ನೂ ಹಲವಾರು ಸಮಸ್ಯೆಗಳು ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ಅವುಗಳನ್ನು ನೀವು ಮನೆಯಲ್ಲಿ ಮಾಡ್ಕೊಂಡು ಬನ್ನಿ. ಸೊ ಉಳಿದಿರೋವಂಥ ಪ್ರಾಬ್ಲಮ್ಸನ್ನು ಮುಂದಿನ ಒಂದು ತರಗತಿಯಲ್ಲಿ ಕಂಟಿನ್ಯೂ ಮಾಡೋಣ ಮಕ್ಕಳೇ. ಥ್ಯಾಂಕ್ ಯು.